ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ. ನಾನು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳಿದೆ, 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಬಂದಿದ್ದು PF ಸೇವಿಂಗ್ಸ್ ಅದು ಇದು ತಗೊಂಡು ಟ್ರಿಪ್ಪಿಗೆ ಹಾಕಿದೆ. ಇವತ್ತು ಅಪ್ಪ ಅಮ್ಮ ನಿನಗೆ ಏನು ಬೇಕು ನಾನು ತೆಕ್ಕೊಡ್ತೀನಿ ಅನ್ನೋ ಸ್ಥಾನಕ್ಕೆ ನಾನು ಬಂದಿದ್ದೀನಿ. ನಮ್ಮ ಸ್ಟೇಟ್ ಟು ಸ್ಟೇಟ್ ಕ್ರಾಸಿಂಗು ನಮಗೇನೂ ತೊಂದರೆ ಇಲ್ಲ. ಆ್ಯಂಡ್ ಆಲ್ಸೋ ನಾವು ಟೋಲು ಕಟ್ಟಂಗಿಲ್ಲ. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರಕೃತಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಒಂದೊಂದ್ಸತಿ ಕಾಶ್ಮೀರಿಗೆ ಹೋಗಿ ಬನ್ನಿ, ನಮ್ಮ ಸೋಲ್ಜರ್ಸ್ ಮೇಲೆ ಇರುವಂಥ ಒಂದು ಥಾಟ್ ಏನಿದೆಯಲ್ಲ ಕಂಪ್ಲೀಟ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಒಬ್ಬ ಸೋಲ್ಜರು ಟೀ ಕುಡಿತಾ ಇದ್ದಾರೆ ಅಂದರೂ ನಾವು ಅವ್ರಿಗೆ ಸಲ್ಯೂಟ್ ಮಾಡ್ತೀವಿ. ಜೀವನದಲ್ಲಿ ಇವತ್ತು ಸಾಯ್ತೀವೋ ನಾಳೆ ಸಾಯ್ತೀವೋ, ಮದುವೆ ಅನ್ನೋ ಒಂದು ಕಮಿಟ್ಮೆಂಟ್ ಮಾಡಿಕೊಂಡು ನಾನು ಇನ್ನೊಬ್ಬರು ಮನೆಗೆ ಹೋಗಿ ಮುಸ್ರೆ ತಿಕ್ಕು ಅಂತವಳಲ್ಲ, ನಾನು ದೇಶ ಸುತ್ತುವಂಥವಳು. ಪೀಸಾಗಿ ನೆಮ್ಮದಿಯಾಗಿ ಇರೋಷ್ಟು ದಿನ ನಾನು, ನನ್ನ ಭೀಮಾ, ನಮ್ಮ ಮನೇಲಿರೋ ಪೆಟ್ಸು, ನಮ್ಮ ಅಪ್ಪ ಅಮ್ಮ ಇಷ್ಟು ಚೆನ್ನಾಗಿದ್ರೆ ನನಗೆ ಹುಟ್ಟಿದಕ್ಕೂ ಸಾರ್ಥಕ. ನೀವಾಗ್ಲೇ ಹೇಳ್ತಾ ಇದ್ರಿ ಈ ವಾಟರ್ ಬಾಟಲ್ ವಿಷಯಕ್ಕೆ. ಅಂದ್ರೆ ನಾವು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡ್ತೀನಿ, ಪ್ಲಾಸ್ಟಿಕ್ ಎಲ್ಲೂ ಜಾಸ್ತಿ ಪರಿಸರನ ಜಾಸ್ತಿ ಹಾಳು ಮಾಡದೆ ಇರೋಂಗ್ ನೋಡ್ಕೊಂಡು. ಈ ತರ ನೀವು ಈ ಸಮುದ್ರ ತೀರಕ್ಕೆಲ್ಲ ಹೋಗ್ಬಿಟ್ಟು ಕ್ಲೀನ್ ಮಾಡಿರೋದ್ರ ಬಗ್ಗೆ ಕೇಳ್ದೆ ನಾನು. ನನ್ಗದು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕಂದ್ರೆ ನಮ್ಮ ಮನೆ ರೋಡ್ನೇ ಯಾರು ಕ್ಲೀನ್ ಮಾಡಲ್ಲ. ಅಲ್ಲಿ ಅದು ಅವ್ರ ಮನೆ ರೋಡ ವಾಲಿ ಬಿಡು, ನಮ್ಮನೆ ಕ್ಲೀನ್ ಆಯ್ತಾ ಸಾಕು ಅಂತಾರೆ. ಅಂಥದ್ರಲ್ಲಿ ನೀವು ಈ ಥರದ್ದೊಂದು ಇನಿಷಿಯೇಟಿವ್ ತಗೊಂಡು ನೀವು ಆ ಕೆಲಸ ಮಾಡೋದಕ್ಕೆ ಏನಕ್ಕೆ ಆ ಥರ ಒಂದು ಐಡಿಯಾಸ್ ಹೆಂಗೆ ಕ್ರಿಯೇಟ್ ಆಯಿತು? ಯಾರು ನಿಮಗೆ ಅದನ್ನು ಶುರು ಮಾಡಿಸಿದ್ದು, ಅಥವಾ ನೀವೇ ಹೆಂಗೆ ಶುರು ಮಾಡಿದ್ರಿ? ಸೊ ಫಸ್ಟು ಒಂದು ಕಾಸ್ ರೈಡ್ ಮಾಡಿದ್ವಿ. 4 ಜನ ಮಹಿಳೆಯರು ಸೇರಿಕೊಂಡು ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂತ ಹೇಳ್ಬಿಟ್ಟು 31 ಡಿಸ್ಟ್ರಿಕ್ಟ್ನ 32 ಡೇಸಲ್ಲಿ ಕವರ್ ಮಾಡಿದ್ವಿ. ಸೊ ಏನಂದರೆ ಅದೇ ನೈಟ್ ಲೈಫಲ್ಲಿ ತುಂಬ ಜನದ ಮೇಲೆ ಅಟ್ಯಾಕ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಕಂಪ್ಲೇಂಟ್ಗಳು ಬರ್ತಾವಲ್ಲ. ಸೊ ಅದನ್ನು ನಾವು ಇಲ್ಲ ಸೇಫ್ ಆಗಿದೆ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಸೊ ನಾವು ಇನಿಷಿಯೇಟಿವ್ ತಗೊಂಡು ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಹೋಗಿ ಕರ್ನಾಟಕ ಸೇಫ್ ಆಗಿದೆ ಕರ್ನಾಟಕ ಸೇಫ್ ಆಗಿದೆ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಸೊ 4 ಜನ ಹೆಣ್ಮಕ್ಳು ಮಧ್ಯರಾತ್ರಿ ಎಲ್ಲ ಓಡಾಡಿ ನಾವು ಒಂದೊಳ್ಳೆ ಅವೇರ್ನೆಸ್ನ ಸ್ಪ್ರೆಡ್ ಮಾಡಿದ್ವಿ. ಸೊ ಫಸ್ಟು ಕಾಸ್ ರೈಡ್ ಅದು ಮಾಡಿದ್ದು ನಾನು. ಅದಾದಮೇಲೆ ಅನ್ನಿಸ್ತು ನನಗೇನೆ, ಒಂದಕ್ಕೆ ಮಾಡಿಬಿಟ್ಟು ಬಿಡಬಾರ್ದು, ಇದನ್ನು ಕಂಟಿನ್ಯೂ ಮಾಡಿದ್ರೇ ಜನಕ್ಕೆ ಅಟ್ಲೀಸ್ಟು ಕೇಳ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಮಾಡೋ ಕರ್ತವ್ಯ ನಂದು, ಧರ್ಮ. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರಕೃತಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಹೆಂಗೆ ತಂದೆ ತಾಯಿಗೆ ನಿಮ್ಮ ಭಾಷೆಗೆ ಕೊಡ್ತೀರಾ, ಪ್ರಕೃತಿಗೆ ನೀವು ಕೊಡುಗೆ ಕೊಡಬೇಕು ಅನ್ನೋದು ನನ್ನದೊಂದು ಉದ್ದೇಶ ಇದೆ. ಸೊ ಪ್ರಕೃತಿಗೆ ಏನಾದರೂ ಕೊಡೋಣ, ಮನುಷ್ಯನಿಗೆ ಒಂದಾಯ್ತು ಅವೇರ್ನೆಸ್ಸು, ನೆಕ್ಸ್ಟು ಪ್ರಕೃತಿ ಕೊಡೋಣ ಅಂದ್ಬಿಟ್ಟು ಕರ್ನಾಟಕದಲ್ಲಿರುವ ಎಲ್ಲ ಸಮುದ್ರಗಳನ್ನ ಕ್ಲೀನ್ ಮಾಡೋಕ್ಕೆ ಪ್ಲಾಸ್ಟಿಕ್ ಕಾಯಕ್ಕೆ ಅಂತ ಹೋದೆ. ನಾನು ನನ್ನ ಫ್ರೆಂಡ್ ಇಬ್ರು ಪ್ಲಾಸ್ಟಿಕ್ ಕಾಯಕ್ಕೆ ಅಂತ ಹೋದೆ. ಇದೇ ಒಂಥರ ಚಂದ ಇವ್ರು ಮಾತಾಡೋದು. ಸೊ ಯಾಕಂದರೆ ಸಮುದ್ರದಿಂದ 90% ಆಕ್ಸಿಜನ್ ನಮಗೆ ಬರ್ತಾ ಇದೆ ಇವತ್ತು. ಸೊ ನಮ್ಮ ಸಿಟಿ ಪೊಲ್ಯೂಟ್ ಆಗಿದೆ, ಬಟ್ ಸಮುದ್ರದ ಕಡೆ ಹೋಗಿ ನೀವು ಎಷ್ಟು ಚೆನ್ನಾಗಿ ಆಕ್ಸಿಜನ್ ಸಿಗುತ್ತೆ, ಫ್ರೆಶ್ ಏರ್ ಸಿಗುತ್ತೆ ನಿಮಗೆ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕಿತ್ತು. ಆಮೇಲೆ ಸಮ್ಮರ್ ಟೈಮ್ ಬಂದರೆ ಎಲ್ಲ ಬೀಚ್ ಹತ್ರ ಹೋಗಿ ಆಟ ಆಡೋದು, ಸಮ್ಮರ್ ವೆಕೇಷನ್ ಎಲ್ಲ ಕಾಮನ್. ಬಟ್ ಪ್ರಾಬ್ಲಮ್ ಏನಂದರೆ ಅಲ್ಲೇ ಟಾಯ್ಲೆಟ್ ಹೋಗ್ತಾರೆ, ಅದೇ ಬೀಚಲ್ಲಿ ಹೋಗಿ ಆಟ ಆಡ್ತಾರೆ. ಸೊ ಇದೆಲ್ಲ ಸಮಸ್ಯೆಗಳಿರುತ್ತೆ. ಆಮೇಲೆ ಏನಾಗುತ್ತೆ, ನಮ್ಗೆ ಯಾರೋ ಟಾಯ್ಲೆಟ್ ಮಾಡ್ತಿರೋದು ನೋಡ್ಬಿಟ್ಟು ನಮ್ಗೆ ಆಟ ಆಡೋಕ್ಕೂ ಮನ್ಸು ಬರಲ್ಲ. ಇದೆಲ್ಲ ನಾನು ಲೈವಲ್ಲಿ ಕ್ಯಾಪ್ಚರ್ ಮಾಡಿ DC ಕಂಪ್ಲೇಂಟ್ ಮಾಡಿದ್ದೀನಿ ಮುರುಡೇಶ್ವರ ಬೀಚಲ್ಲಿ. ಅಯ್ಯೋ, ಇಲ್ಲೇ ಮಾಡ್ತಾ ಇದ್ದಾನೆ, ನಾವಲ್ಲಿ ಕಸ ಆಯ್ತಾ ಇದೀವಿ, ಅಲ್ಲಿ ಇನ್ನೊಂದು ಮಗು ಬೀಚಲ್ಲಿ ಆಡ್ತಿತ್ತು. ನಾನು ಹಂಗೆ ಕ್ಯಾಪ್ಚರ್ ಮಾಡಿ ನೋಡಿ 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 ಅಂತ ತೋರಿಸಿ DC ಕಂಪ್ಲೇಂಟ್ ಮಾಡಿದ್ದೀನಿ ಮುರುಡೇಶ್ವರ. ಸೊ ಈ ಅವೇರ್ನೆಸ್ ಬೇಕಿತ್ತು. ಪ್ಲಾಸ್ಟಿಕ್ ಎಲ್ಲ ಆಯ್ದೆ, ಕಸ ಆಯ್ದು ಬ್ಯಾನರ್ಗಳನ್ನ ಇಟ್ಕೊಂಡು ಅಲ್ಲಿ ಬರೋ ಟೂರಿಸ್ಟ್ಗವ್ರಿಗೆಲ್ಲ ಹೇಳಿ ಮಾಡಬೇಡಿ, ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳಿ ಅವೇರ್ನೆಸ್ ಮಾಡಿ ನಮ್ಮ ಜನ ಕೇಳೋದು ಅಷ್ಟರಲ್ಲೇ ಇದೆ. ಬಟ್ ಅಟ್ಲೀಸ್ಟು ನಾನು ಮಾಡೋದ್ರಲ್ಲಿ 1% ಜನ ಕೇಳಿದ್ರು, 1% ಜನದಿಂದ ಅದು ಮುಂದಕ್ಕೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಅವ್ರು ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ತಾರೆ ಅಟ್ಲೀಸ್ಟು. ಇವತ್ತು ಫಾರಿನ್ ಸಿಸ್ಟಮ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೀರಾ, ಇದೆಲ್ಲ ಕೇಳ್ತಾ ಇಲ್ಲ ನಮ್ಮ ಜನ. ಪ್ರಾಬ್ಲಮ್ ಇದು. ಅಲ್ಲಿ ಜನ ಕೇಳ್ತಾರೆ, ಇಲ್ಲಿ ನಮ್ಮ ಜನ ಕೇಳಲ್ಲ. ಕೇಳಿದ್ರೆ ನಮ್ಮ ದೇಶ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಅವೇರ್ನೆಸ್ ಎಲ್ಲ ಥರದ್ದು ಕೊಡ್ತಾ ಇರ್ತೀನಿ. ಸೊ ಸಮುದ್ರನೂ ಕ್ಲೀನ್ ಮಾಡಾಯಿತು, ಅದನ್ನು ಮುಗಿಸ್ದೆ. ಅದಾದಮೇಲೆ ನೇಪಾಳಿಗೆ ಫಸ್ಟ್ ಇಂಟರ್ನ್ಯಾಷನಲ್ಲು ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್ ಅಂತ. ಇದು ಮೆನ್ ಮತ್ತು ವುಮೆನ್ ಇಬ್ರಿಗೂ. ಯಾಕಂದರೆ ಗಂಡು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 20%. ಅಪ್ರಾಕ್ಸಿಮೇಟ್ಲಿ 20%. ಬಟ್ ಅಷ್ಟು ಬರಲ್ಲ ಅಲ್ಲ ಪಾಪ. ಇದಕ್ಕೆ ನಾವು ಪಾಪ ಹೇಳಬೇಕು. ಹೌದೌದು, ಗಂಡು ಮಕ್ಳ ಮೇಲೂ ಆಗುತ್ತೆ. ಬಟ್ ಏನಂದ್ರೆ ಅವ್ರು ಹೇಳಲ್ಲ. ಸೊ ಅದ್ರ ಬಗ್ಗೆನೂ ಅವೇರ್ನೆಸ್ ಇರಲಿ. ಈಕ್ವಲ್ ರೈಟ್ಸ್ ಎಲ್ಲರಿಗೂ ಸಮಾಜದಲ್ಲಿ ಈಕ್ವಲ್ ರೈಟ್ಸ್ ಕೊಡಲೇಬೇಕು. ಸೊ ಅವೇರ್ನೆಸ್ನ ಇಟ್ಕೊಂಡು ಆಲ್ಮೋಸ್ಟ್ 1 ತಿಂಗಳು ಇಲ್ಲಿಂದ 6 ದಿನಕ್ಕೆ ನೇಪಾಳ ರೀಚ್ ಆದೆ. ಎಲ್ಲ ಇಡೀ ನಾವು ಹೋಗಿರೋ ದಾರಿಯಲ್ಲೆಲ್ಲ ಸ್ಕೂಲು, ಕಾಲೇಜಸ್ಸು, ಗಾರ್ಮೆಂಟ್ಸು, ಎಲ್ಲ ಆಫೀಸ್, DC ಆಫೀಸ್ಗಳು, ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಎಲ್ಲರದು ವಿಸಿಟ್ ಮಾಡಿ ಅವ್ರಿಗೆ ಹೇಳಿ ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿ ನೇಪಾಳಿಗೆ ಹೋಗಿ, ನೇಪಾಳಿಂದ ಮುಕ್ತಿನಾಥ್ವರೆಗೂ ಹೋಗಿ, ಮುಸ್ತಾಂಗಿಗೆ ಹೋಗಿ, ಅಲ್ಲಿವರೆಗೂ ಅವೇರ್ನೆಸ್ನ ತೊಗೊಂಡು ಮತ್ತೆ ಇಂಡಿಯಾ ಮತ್ತೆ ಹಿಂಗೆ ಹೋಗಿದ್ದೊಂದು ರೂಟು, ಬಂದಿದ್ದೊಂದು ರೂಟು. ಟೋಟಲ್ 8,000 ಕಿಲೋಮೀಟ್ರ್ ಮಾಡಿದ್ದು. 1 ತಿಂಗಳು ಟೈಮ್ ತೊಗೊಂಡಿದ್ದು. ಇದೊಂದು ಮಾಡಿದ್ವಿ.
ಸೊ ಈ 3 ಕಾಸ್ ರೈಡ್ಗಳನ್ನ ಮಾಡಿರೋದಕ್ಕೆ ನನಗೆ 3 ಇಂಡಿಯಾ ಬುಕ್ ಆಫ್ ರೆಕಾರ್ಡ್, 1 ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಬಂದಿರೋದು. ಸೂಪರ್. ಈಗ ಒಂದು ಸ್ಟೇಟಿಂದ ಒಂದು ಸ್ಟೇಟಿಗೆ ಹೋಗ್ಬೇಕಾದ್ರೆ ಒಂದಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ಗಾಡಿಗೆ ಪರ್ಮಿಷನ್ ಇರಬೇಕು, ನಿಮಗೆ ಪರ್ಮಿಷನ್ ಇರಬೇಕು ಅಂತ. ಅದ್ರ ಬಗ್ಗೆ ಮತ್ತೆ ನಾವು ಇಂಟರ್ನ್ಯಾಷನಲ್ ಅಂದರೆ ನೇಪಾಳ ಅಂದ ತಕ್ಷಣ ಮತ್ತೆ ಅಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಇದೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಏನೇನು ಚಾಲೆಂಜಸ್ ಇತ್ತು ಇಲ್ಲಿ? ನಮ್ಮ ಸ್ಟೇಟ್ ಟು ಸ್ಟೇಟ್ ಕ್ರಾಸಿಂಗು ನಮ್ಗೇನೂ ತೊಂದರೆ ಇಲ್ಲ. ಆ್ಯಂಡ್ ಆಲ್ಸೋ ನಾವು ಟೋಲು ಕಟ್ಟಂಗಿಲ್ಲ. ಕಾರ್ ಥರ ನಮಗೆ ಟೋಲ್ ಇಲ್ಲ, ನಾವು ಬೈಕಿಗೆ ಟೋಲೇ ಇಲ್ಲ. ಆಲ್ ಓವರ್ ಇಂಡಿಯಾ ಒಂದೇ ಕಡೆ ಟೋಲ್ ಇರೋದು ಡೆಲ್ಲಿಯಲ್ಲಿ ಮಾತ್ರ. ಯಮುನಾ ಎಕ್ಸ್ಪ್ರೆಸ್ ಹೈವೇಲಿ ಮಾತ್ರ ನಾವು ಟೋಲ್ ಕಟ್ಟೋದು. ಇಂಡಿಯಾದಲ್ಲಿ ಬೈಕರ್ಸ್ಗೆ ಇನ್ನೆಲ್ಲೂ ಟೋಲ್ ಇಲ್ಲ. ಸೊ ಒಂದು ಬಿಟ್ಟರೆ ಅದು ಏನು 150 ರೂಪಾಯಿ ತೊಗೋತಾರೆ, ಎಂಥ ಮ್ಯಾಟ್ರ್ ಏನಾಗಲ್ಲ. ಸೊ ಇಲ್ಲಿಂದ ಈಸಿಯಾಗಿ ಆಕ್ಸೆಸ್ಸು 6 ಡೇಸಿಗೆ ನೇಪಾಳ ರೀಚ್ ಆದ್ವಿ. ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸಿಂಗ್ ಆಗಬೇಕಾದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ. ನೇಪಾಳ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಲಿ ಕಂಟ್ರಿ ಅಂತ ಹೇಳ್ಬೋದು. ಆಕ್ಸೆಸಬಲ್ ಫ್ಲೈಟಲ್ಲಿ ಹೋಗ್ಬೋದು, ನಮ್ಮದೇ ಕಂಟ್ರಿ, ಒಂಥರ ಆಕ್ಸೆಸಬಲ್ ಕಂಟ್ರಿ. ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಬೈ ರೋಡ್ ಆರಾಮಾಗಿ ಹೋಗ್ಬೋದು. ಅಲ್ಲಿ ಹೋದ್ಮೇಲೆ ಬನ್ಸಾರ್ ಅಂತ ಒಂದು ಪರ್ಮಿಟ್ ತೊಗೋಬೇಕಾಗುತ್ತೆ. ವೀಸಾ ಫ್ರೀ ಕಂಟ್ರಿ ಅದು. ಬನ್ಸಾರ್ ಅಂತ ಬರುತ್ತೆ. ಏನಂದರೆ ನಮ್ಮ ಗಾಡಿಗೆ ನಾವು ಪರ್ಮಿಷನ್ ತೊಗೋಬೇಕಾಗುತ್ತೆ, ಆನ್ ರೋಡ್ ಓಡಿಸ್ತೀವಿ ಅಂತ. ಬನ್ಸಾರು ದಿನಕ್ಕೆ ಒಂದು 150-180 ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಕೊಟ್ಟು ತೊಗೊಂಡ್ರೆ ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ದಿನಕ್ಕೆ ಪರ್ಮಿಷನ್ ಥರ ತೊಗೊಂಡ್ರೆ ಸಾಕು. ಬಿಟ್ಟರೆ ಅಲ್ಲೂ ನೀವು ಎಲ್ಲಿ ಬೇಕೋ ಅಲ್ಲಿ ಸುತ್ತಾಡ್ಬೋದು. ಇಫ್ ಇನ್ ಕೇಸ್ ಪೊಲೀಸ್ ಹಿಡಿದ್ರೆ ಬನ್ಸಾರ್ ತೋರಿಸಿದ್ರೆ ಬಿಡ್ತಾರೆ, ಓಕೆ ಪರ್ಮಿಷನ್ ತೊಗೊಂಡು ದೇಶದೊಳಗಡೆ ಬಂದಿದ್ದಾರೆ ಅಂತ. ಸೊ ಈಸಿ ಆಕ್ಸೆಸ್ಸು ಆ್ಯಂಡ್ ಆಲ್ಸೋ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಅಲ್ವಾ? ಬ್ಯೂಟಿಫುಲ್ ಪ್ಲೇಸ್. ಬಟ್ ಇವಾಗ ಕಾಶ್ಮೀರ್ಗೆಲ್ಲ ಹೋದಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಈಗ ಕಾಶ್ಮೀರ ಹೋಗೋಕ್ಕೆ ನಿಜ ಹೆದರ್ಕೋತೀವಿ. ಒಂದು 10 ವರ್ಷದ 20 ವರ್ಷ ಕೆಳಗೂ ಹಾಗೆ ಹೆದರಿಕೆ ಇತ್ತು. ಈಗ ಒಂದು ಸ್ವಲ್ಪ ಲಿಬರಲ್ ಆಗಿ ಎಲ್ಲರೂ ಓಡಾಡಿಕೊಂಡು ಒಂಚೂರು ಅಲ್ಲಿ ಪ್ರವಾಸಕ್ಕೆ ಹೋಗ್ಬೋದಪ್ಪ ಅಂತ ಅನಿಸೋ ಟೈಮ್ಗೆ ಒಂದು ದೊಡ್ಡ ಇದಾಯಿತು. ಬಟ್ ನೀವು ಹೋದಾಗೆಲ್ಲ ಹೆಂಗಿತ್ತು? ಅಲ್ಲಿನ ಫುಡ್ ಹೆಂಗಿತ್ತು? ಅಲ್ಲಿಂದ ಉಳ್ಕೊಂಡಿದ್ದು ಅಥವಾ ಓಡಾಡಿದ್ದು? ಓಕೆ, ಸೊ ಲಡಾಖ್, ಕಾಶ್ಮೀರ್ ಅಂತ ಹೇಳಿ, ಕಾಶ್ಮೀರ್ ಇಸ್ ಹೆವೆನ್ ಆನ್ ಅರ್ತ್. ಅದಕ್ಕೆ ಡಿಸ್ಕ್ರೈಬ್ ಮಾಡೋದಕ್ಕೆ ವರ್ಡ್ಸ್ಗಳಿಲ್ಲ. ಅಲ್ಲಿ ಇವತ್ತು ನಮ್ಮ ಆರ್ಮಿಯವರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಮ್ಮನ್ನು ಸೆಕ್ಯೂರಿಟಿ ಮಾಡೋದು. ಇವತ್ತು ನಾವು ನೆಮ್ಮದಿಯಾಗಿ ಮಲ್ಕೋಬೇಕಂದ್ರೆ ನಮ್ಮ ಆರ್ಮಿಯವ್ರಿಗೆ ಸಲ್ಯೂಟ್ ಮಾಡಲೇಬೇಕು, ಸೋಲ್ಜರ್ಸ್ಗಳಿಗೆ. ಅದು ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ದಾಗಲ್ಲ. ನಾನು ಪ್ರತಿ ಸತಿ ನಾನೆಲ್ಲಾದರೂ ಕಾಲೇಜ್ಗಳಿಗೆ ಅಥವಾ ಯಾವುದೋ ಈವೆಂಟ್ಗಳಿಗೆ ಹೋದಾಗ ನನಗೆ ಭಾಷಣ ಮಾಡಿ ಅಂತ ಕೊಟ್ಟಾಗ ನಾನು ಫಸ್ಟ್ ಹೇಳೋದೆ, ಜೀವನದಲ್ಲಿ ಒಂದು ಸತಿ ಕಾಶ್ಮೀರಿಗೆ ಹೋಗಿ ಬನ್ನಿ ಅಂತ ಹೇಳ್ತೀನಿ. ನೀವು ಟೂರಿಸ್ಟ್ ಆಗಿ ಹೋಗಿ, ನೀವೇನು ಲಡಾಖ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಬೈಕರ್ಸು ಅಂತ ನಾನು ಹೇಳ್ತಿಲ್ಲ. ಒಬ್ಬ ಕಾಮನ್ ಪೀಪಲ್ ಕೂಡ ಕಾಶ್ಮೀರಿಗೆ ಹೋಗಿ ಬನ್ನಿ. ಯಾಕೆ ಅಂದರೆ ನಮ್ಮ ಸೈನಿಕರು ಎಷ್ಟು ಕಷ್ಟಪಟ್ಟು ದೇಶನ ಕಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಅರಿವಿರುತ್ತೆ. ಇವತ್ತು ನಾವೆಲ್ಲ MG ರೋಡಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಟಿನಿಟಿ ಸರ್ಕಲ್ ಹತ್ರ ನಮ್ಮ ಆರ್ಮಿ ಕ್ಯಾಂಪ್ಗಳು ಓಡಾಡ್ತಾ ಇರ್ತಾರೆ. ಒಂದು ದಿನ ನಾವು ಯಾವತ್ತಾದರೂ ಹಿಂಗೆ ಸಲ್ಯೂಟ್ ಹೊಡೆದಿದ್ದೀವ? ಮನ್ಸಾರೆ ಹೊಡೆಯಲ್ಲ ತಾನೆ. ಒಂದೊಂದು ಸತಿ ಕಾಶ್ಮೀರಿಗೆ ಹೋಗಿ ಬನ್ನಿ, ನಮ್ಮ ಸೋಲ್ಜರ್ಸ್ ಮೇಲೆ ಇರುವಂಥ ಒಂದು ಥಾಟ್ ಏನಿದೆಯಲ್ಲ ಕಂಪ್ಲೀಟ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಒಬ್ಬ ಸೋಲ್ಜರು ಟೀ ಕುಡಿತಾ ಇದ್ದಾರೆ ಅಂದರೂ ನಾವು ಅವ್ರಿಗೆ ಸಲ್ಯೂಟ್ ಮಾಡ್ತೀವಿ. ಅಷ್ಟು ದೇಶ ಕಾಯ್ತಾ ಇದ್ದಾರೆ. ಕಾಶ್ಮೀರ ಹೆವೆನ್ನೇ. ಇವಾಗ ಸರ್ಕಮ್ಟೆನ್ಸಸ್ ಹಂಗಿದೆ, ಓಕೆ, ನಾವು ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಕಾಶ್ಮೀರ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ನನ್ನ ಹಾರ್ಟ್ ಅಲ್ಲೇ ಇರುತ್ತೆ ಯಾವಾಗಲೂ. ಸೊ ನನ್ನ ಮೌಂಟನ್ಸ್ ಇಷ್ಟ. ಒಂದು ನಿಮಿಷ ಇದ್ದಿದ್ದು ಮೌಂಟನ್ ಇನ್ನೊಂದು ಸಲ ಇರೋಲ್ಲ. ನಾನು ಇವಾಗ 1 ವರ್ಷದಿಂದ ಹೋಗಿ ಬಂದಿರೋದು, ಇವಾಗ ಹೋಗಿ ನೋಡಿದ್ರೆ ಕಂಪ್ಲೀಟ್ ಟೆರೇನ್ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಟೆರೇನು ನಾವು ಸ್ಪೆಷಲಿ ಟ್ರಾವೆಲರ್ಸ್ ಅದನ್ನು ಎಂಜಾಯ್ ಮಾಡ್ತೀವಿ. ಆನ್ ರೋಡ್ ಹೋಗೋರು, ಫ್ಲೈಟಲ್ಲಿ ಹೋಗೋರು ಮಜಾ ಇರಲ್ಲ, ನಾವು ಬೈಕಲ್ಲಿ ಹೋಗೋರು ಫುಲ್ ಮಜಾ ಮಾಡ್ತೀವಿ. ಫುಡ್ ವೈಸು ಸ್ವಲ್ಪ ತೊಂದರೆ ಆಗುತ್ತೆ, ಯಾಕಂದರೆ ಅವ್ರು ಬಾಸುಮತಿ ಅಕ್ಕಿ ತಿಂತಾರೆ ಫುಲ್ ಬಾಸುಮತಿ ತಿಂತಾರೆ. ನಮ್ಮ ಥರ ಸೋನಾ ಮಸೂರಿ ತಿನ್ನಲ್ಲ. ರೈಸ್ ಸ್ವಲ್ಪ ಪ್ರಾಬ್ಲಮ್ಮು, ಮತ್ತು ಅದೇ ಚಪಾತಿ, ರೊಟ್ಟಿ, ದಾಲು ಎಲ್ಲ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. 2 ದಿನ 3 ದಿನ ಸರಿ, ಹೋಗ್ತಾ ಹೋಗ್ತಾ ಹಿಂಸೆ ಆಗುತ್ತೆ. ಸೊ ಫುಡ್ ಬಗ್ಗೆ ನೋಡ್ಕೊಳ್ಳಿ, ನಿಮ್ಮ ಒಂದು ಕೆಪಾಸಿಟಿ ಹೆಂಗಾಗುತ್ತಂಗೆ. ಅಭ್ಯಾಸ ಇದ್ರೆ ಓಕೆ, ತೊಂದರೆ ಇಲ್ಲ. ಬಟ್ ನಮ್ಮ ಸೌತ್ ಇಂಡಿಯನ್ಸ್ಗೆ ಇಡ್ಲಿ ವಡೆ ಅನ್ನ ಸಾಂಬಾರು ತಿಂದು ಆ ಬಾಸುಮತಿ ತಿನ್ನು ಅಂದರೆ ಕಷ್ಟ ಆಯ್ತದೆ. ಸೊ ಫುಡ್ಡು ಹಂಗೆ. ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ಕ್ಲೈಮೇಟು. ನಮ್ಮ ಬೆಂಗಳೂರಲ್ಲಿ ಇವಾಗ ಹಂಗೆ ಆಗಿದೆ. 1 ನಿಮಿಷ ಮೋಡ ಬರುತ್ತೆ, 1 ನಿಮಿಷ ಬಿಸಿಲು ಬರುತ್ತೆ, ಅಲ್ಲಿ 1 ನಿಮಿಷ ಸ್ನೋ ಆಗುತ್ತೆ, 1 ನಿಮಿಷ ಮಳೆ ಬರುತ್ತೆ. ಸೊ ಅಲ್ಟಿಮೇಟ್ ಕ್ಲೈಮೇಟು. ಆ್ಯಂಡ್ ಫುಲ್ಲು ಹೈಲ್ಯಾಂಡ್, ಹೈ ಪಾಸಸ್ಗಳಿಗೆ ಹೋಗ್ತೀವಿ. ಆಕ್ಸಿಜನ್ ಲೆವೆಲ್ಗಳು ಕಮ್ಮಿ ಇರುತ್ತೆ, ಚಾಲೆಂಜಿಂಗ್ ಇರುತ್ತೆ ನಮಗೆ ಈ ಥರ ಎಲ್ಲ ತೊಂದರೆಗಳು. ಮತ್ತು ಅಲ್ಲಿ ನೀರು ಸ್ವಲ್ಪ ಕಡಿಮೆ. ನಾವು ಸ್ಟೇ ಆಗೋ ಜಾಗದಲ್ಲಿ ಬಿಸಿನೀರು ಸಿಗಲ್ಲ, ಬರೀ ಮುಖ ತೊಳ್ಕೊಳಕ್ಕೆ ಬಿಸಿನೀರು ಕೊಡ್ತಾರೆ. ಸೊ ಸ್ನಾನ ಮಾಡೋಂಗಿರೋದಿಲ್ಲ. ಚಳಿಯಲ್ಲಿ ಅವ್ರಿಗೆ ನೀರಿರಲ್ಲ, ನಮಗೆ ತೊಂದರೆ ಆಗುತ್ತೆ. ಸೊ ಈ ಥರ ಚಾಲೆಂಜಸ್ ತುಂಬಾ ಫೇಸ್ ಮಾಡಿದ್ದೀನಿ ಟ್ರಿಪ್ ಹೋದಾಗ. ಬಟ್ ಇಟ್ ಈಸ್ ಆಲ್ ಫನ್, ಒಂದು ಎಕ್ಸ್ಪೀರಿಯನ್ಸ್, ಜೀವನದ ಪಾಠ. ಸೊ ಈಗ ಹೆಂಗಿರುತ್ತಂದರೆ ಫುಡ್ ಸೌತ್ ಇಂಡಿಯನ್ ಅಂತ ಬಂದ ತಕ್ಷಣ ನಮಗೆ ಈಗ ಆಂಧ್ರ, ತಮಿಳು, ಕನ್ನಡ ಇವು 3 ಒಂಥರ ಒಂದೇ ಫ್ಯಾಮಿಲಿ ಇತ್ತು, ಆಯ್ತಾ? ಅದಕ್ಕೆ ನಮಗೆ ಅದು 3 ಸೇರಿಸಿ ದ್ರಾವಿಡ ಭಾಷೆ ಅಥವಾ ದ್ರಾವಿಡರು ಅಂತ ಕರೆಯೋದು. ಓಕೆ, ನಮಗೆ ಇಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಇಲ್ಲಿಂದ ಆಚೆ ಕಾಲಿಡ್ತೀವಲ್ಲ, ಸ್ವಲ್ಪ ಅಲ್ಲಿ ಶುರುವಾಗುತ್ತೆ ನಮಗೆ. ಅಂದರೆ ಮಹಾರಾಷ್ಟ್ರಕ್ಕೆ ಹೋದ್ರೂ ಒಂದು ಸ್ವಲ್ಪ ನಮಗೆ ಚೇಂಜಸ್ ಇರುತ್ತೆ.
ಫುಡ್ ಅಲ್ಲಿ ಚಪಾತಿ ಶುರುವಾಗುತ್ತೆ ಅಲ್ಲಿಂದ. ಸೊ ಈ ಫುಡ್ ವಿಷಯದಲ್ಲಿ ಎಲ್ಲೆಲ್ಲಿ ಏನೇನು ತಿಂದಿದ್ದೀರಾ, ಎಲ್ಲಿ ಏನು ತಿನ್ನೋಕ್ಕಾಗದೆ ಹೆಂಗೆ ಸರ್ವೈವ್ ಆಗಿದ್ದೀರಾ? ಫುಡ್ ತುಂಬಾ ಇಂಪಾರ್ಟೆಂಟ್, ಎರಡು ತುಂಬ ಇಂಪಾರ್ಟೆಂಟು. ಇನ್ನೊಂದು ಲಾಸ್ಟಿಗೆ ಬರ್ತೀನಿ ನಾನು. ಈಗ ಫುಡ್ಡು ಫಸ್ಟ್ ಹೊಟ್ಟೆದು ಕೇಳೋಣ. ಸೊ ಹೆಂಗಿರುತ್ತೆ, ಯಾಕಂದರೆ ರೈಡ್ ಮಾಡಬೇಕಾದ್ರೆ ಒಂದು ನಿದ್ದೆ ಬರದೇ ಇರೋಂಗೆ ನೋಡ್ಕೋಬೇಕು, ಆ ಫುಡ್ ಸ್ಟೈಲು ಹಾಗೆ ಇರುತ್ತೆ. ಸೊ ಟೋಟಲ್ ಆಗಿ ಫುಡ್ ಬಗ್ಗೆ ಏನಾದ್ರೆ ಫುಡ್ಡು ಹೇಳಿದ್ನಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಟ್ರಾವೆಲ್ ಟೈಮಲ್ಲಿ ಹೆಂಗೆ ಅಂದರೆ ನಾವು ಎಷ್ಟು ಲೈಟಾಗಿ ತಿಂತೀವಿ ನಾವು ಅಷ್ಟು ಆರಾಮಾಗಿ ಓಡಿಸ್ತೀವಿ. ಯಾಕಂದರೆ ಜಾಸ್ತಿ ತಿಂದರೆ ನಿದ್ದೆ ಬರುತ್ತೆ. ನಾನು ಹೆಂಗೆ ನಂದು ಶೆಡ್ಯೂಲ್ ಹೆಂಗಿರುತ್ತೆ ಗಾಡಿ ಓಡಿಸ್ಬೇಕಾದ್ರೆ ಅಂತ ಅಂದರೆ, ಯೂಶ್ವಲಿ ಬೆಳಗ್ಗೆ ಹೊತ್ತು ಎಲ್ಲಾದರೂ ಇಡ್ಲಿ ಅಂತೂ ಆಲ್ ಓವರ್ ಇಂಡಿಯಾ ಸಿಗುತ್ತೆ, ಏನು ತೊಂದರೆ ಇಲ್ಲ ನಮಗೆ. ಇಡ್ಲಿ ಸಿಕ್ಕಿದ್ರೆ ಇಡ್ಲಿ ತಿನ್ಕೊಬಿಡ್ತೀನಿ. ರೈಸ್ ಐಟಮ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಒಂದು ಇಡ್ಲಿ ತಿಂದರು ಎಳ್ಳೀರು, ಜ್ಯೂಸು, ಲಿಕ್ವಿಡ್ ಜಾಸ್ತಿ ಇಂಟೇಕ್ ಮಾಡ್ತೀನಿ. ಸೊ ಅಲ್ಲಿಗೆ ಲೈಟ್ ಬ್ರೇಕ್ಫಾಸ್ಟ್ ಆಯಿತು. ಸ್ವಲ್ಪ ಡ್ರೈ ಫ್ರೂಟ್ಸ್ ಅಫ್ಕೋರ್ಸ್ ನಾನು ಕ್ಯಾರಿ ಮಾಡಿರ್ತೀನಿ, ಒಂದೆರಡು ಬ್ಯಾಗ್ ಹಾಕೊಂಡು ಹೊಟ್ಟೋಗ್ತೀನಿ. ಮಧ್ಯಾಹ್ನ ಎಲ್ಲಾದರೂ ಡಾಬಾನೋ ಗೀಬಾನೋ ಎಲ್ಲಾದರೂ ಲೋಕಲ್ ನಿಲ್ಲಿಸೋದು, ಇಲ್ಲ ಫುಟ್ಪಾತಲ್ಲಿ ಎಲ್ಲ ನಾರ್ತ್ ಕಡೆ ಹೋದರೆ ಅವಲಕ್ಕಿ, ಪಾವ್ ಬಜ್ಜಿ, ವಡಾ ಪಾವ್ ಎಲ್ಲ ಬೇಯಿಸ್ಕೊಂಡಿರ್ತಾರೆ, ಗೋಲ್ಗಪ್ಪ ಅಂತ ಹಾಕೊಂಡಿರ್ತಾರೆ. ಏನೋ ಒಂದು ತಿನ್ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲ ಅಂತಂದರೆ ಡಾಬಾ ಗೀಬಾ ಸಿಕ್ತು ಅಂತ ಹೇಳಿದ್ರೆ ಡಾಬಾಗೆ ಹೋಗಿ ಅದೇ ರೈಸು ಕುಲ್ಚಾ ಅಂತ ಏನೋ ಒಂದು ತಿನ್ಕೊಂಡು ಹೋಗ್ತೀನಿ. ನೈಟ್ ಮಾತ್ರ ಸಖತ್ತಾಗಿ ಊಟ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆಯಿಂದ ಚುರ್ಚುರೇ ಒಳ್ಳೆ ನಾಯಿ ಥರ ತಿನ್ಕೊಂಡಿರ್ತೀನಿ. ರಾತ್ರಿ ಚೆನ್ನಾಗಿ ತಿಂದಿದ್ದೆ ಮಾಡ್ತೀನಿ. ಬೆಳಗ್ಗೆ ಮತ್ತೆ ಎನರ್ಜಿ ಮತ್ತೆ ಹೌದು ಬೇಕು ಬಾಡಿಗೆ. ಯಾಕಂದರೆ ಟ್ರಾವೆಲಲ್ಲಿ ನಾನು ತುಂಬ ಲಿಕ್ವಿಡ್ ಅಂತೂ ಹೆವಿ ಇರುತ್ತೆ. ಎಲ್ಲಾದರೂ ಎಳ್ಳೀರು ಕಣ್ಸಿದ್ರು 2-3 ಎಳ್ಳೀರು ಒಂದೇ ಸತಿ ಕುಡಿತೀನಿ. ಅಷ್ಟು ಲಿಕ್ವಿಡ್ ಇರಬೇಕು ನನಗೆ. ನನಗೆ ಊಟ ಇಲ್ಲ ಅಂದರೂ ಲಿಕ್ವಿಡ್ ಇರಬೇಕು. ಸೊ ಅದೇ ಸಾಕು ನಮಗೆ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಟ್ರಾವೆಲಲ್ಲಿ. ರಾತ್ರಿ ಮಾತ್ರ ಶಿಸ್ತಾಗಿ ತಿಂದು ದಬಾಕೊಂಡ್ರೆ ಬೆಳಗ್ಗೆ ಅಲ್ರಾಮ್ ಕೂಗಿದ್ರೆ ಎಚ್ಚರ, ಇಲ್ಲ ಅಂದರೆ ನಿದ್ದೆ. ಮತ್ತೆ ಬಿಕಾಸ್ ಮತ್ತೆ ಅರ್ಲಿ ಮಾರ್ನ್ ಸ್ಟಾರ್ಟ್ ಮಾಡ್ತೀವಿ. 4 o'clock 5 o'clock ಶುರು ಮಾಡಿದ್ರೆ ನನಗೆ ಟೈಮ್ ಡ್ಯೂರೇಷನ್ ಕಮ್ಮಿ ಇರುತ್ತೆ ನಿದ್ದೆಗೆ. ಸೊ ಅದನ್ನು ಮಾಡಿ ಈ ಥರ ಫುಡ್ಡು ಒಂದೊಂದು ಸತಿ ಇರಿಟೇಟ್ ಆಗಿಬಿಡುತ್ತೆ, ಸ್ಪೆಷಲಿ ನಾರ್ತ್ ಕಡೆ ಹೋದಾಗ. ಸೊ ಅಲ್ಲಿ ಆಪ್ಷನ್ ಏನು ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಮ್ಯಾಗಿ ಸಿಗುತ್ತೆ. ಮ್ಯಾಗಿ, ಮೋಮೋಸು ಇಂಥವು ಸಿಗ್ತವೆ. ಸಮೋಸನೂ ಸಿಗುತ್ತೆ. ಆ್ಯಕ್ಚುಲಿ ಸಮೋಸ ಸಿಕ್ಕಾಪಟ್ಟೆ ಫೇಮಸ್ ಆ ಕಡೆ. ಸೊ ಅದನ್ನು ತಿಂದು ಸರ್ವೈವ್ ಆಗ್ತೀನಿ. ಇಲ್ಲ ಮನೆಯಿಂದ ಬಿಸ್ಕೆಟ್ ಅದು ತಗೊಂಡೋಗಿರ್ತೀವಲ್ಲ, ಈಗ ಅದೇ ಪ್ಯಾಕೆಟ್ ಫುಡ್ ಏನೇನು ಇಟ್ಕೊಂಡಿರ್ತೀರಾ? ನಾನು ಏನು ಇಟ್ಕೊಳ್ಳಲ್ಲ. ಬರೀ ಇಂಟರ್ನ್ಯಾಷನಲ್ ಟ್ರಿಪ್ ಹೋದಾಗ ಮಾತ್ರ ಪ್ಯಾಕೆಟ್ ಫುಡ್ಸ್ ಕ್ಯಾರಿ ಮಾಡ್ತೀನಿ. ಬಿಕಾಸ್ ನಾನು ವೆಜಿಟೇರಿಯನ್, ನನಗೆ ನಾನ್ ವೆಜ್ ತಿನ್ನಕ್ಕಾಗಲ್ಲ. ಅದೇ ಪ್ರಾಬ್ಲಮ್, ಸಮಸ್ಯೆ ದೊಡ್ಡ ಪ್ರಾಬ್ಲಮ್. ನಾನ್ ವೆಜ್ ಅಟ್ಲೀಸ್ಟ್ ಎಲ್ಲೋ ಏನೋ ಒಂದು ಸಿಗುತ್ತೆ, ನಮಗೆ ಏನು ಸಿಗಲ್ಲ. ಅದೇ ಪ್ರಾಬ್ಲಮ್. ಅದಕ್ಕೆ ಫ್ರೂಟ್ಸು, ಸೌತೆಕಾಯಿ ಸಿಗ್ತಾ 1-2 ಸೌತೆಕಾಯಿ ತಿನ್ಬಿಟ್ರೆ ಆಗುತ್ತಲ್ಲ, ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಸೊ ಈ ಥರ ಲೈಫ್ ಸ್ಟೈಲ್ ನಡೀತಾ ಇರುತ್ತೆ. ಸಿಕ್ಕಿದ ಪಕ್ಕಿದ್ ತಿನ್ಕೊಂಡು ಹೋಗ್ತೀವಿ. ಒಟ್ಟಲ್ಲಿ ಏನು ತಿಂದ್ರೂ ಹೊಟ್ಟೆ ಕೆಡಿಸ್ಕೊಳ್ದೇ ಇಲ್ದಿರೋ ತಿಂತೀವಿ ಅಷ್ಟೇ. ಅದು ಇಂಪಾರ್ಟೆಂಟ್. ನೋಡಿದ್ರಾ, ಈಗ ದೇಹಕ್ಕೆ ವಿಟಮಿನ್ ತುಂಬಾ ಇಂಪಾರ್ಟೆಂಟು. ಸೊ ನಮಗೆ ಇದೆಲ್ಲ ಓಕೆ, ಬಟ್ ನಮ್ಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ, ಏನೇ ಮಾಡಿ ಒಂದು ಹೆಜ್ಜೆ ಆಚೆ ಇಡಿ ನಮಗೊಂದು ಎನರ್ಜಿ ಬೇಕು. ಅದನ್ನು ಹೆಂಗೆ ಸರ್ವೈವ್ ಆಗ್ತಾರೆ ನಂಗೆ ಗೊತ್ತಿಲ್ಲ, ಅದನ್ನು ಕೇಳಬೇಕು. ದುಡ್ಡು ಅನ್ನೋದಿದೆಯಲ್ಲ ದೊಡ್ಡಪ್ಪ, ಅದಿದ್ರೇ ದುನಿಯಾ. ನೋಡಿ ಕರೆಕ್ಟಾಗಿ ಹೇಳಿದ್ರು, ವಿಟಮಿನ್ ಎಮ್ ಅದು. ಸೊ ದೇಹಕ್ಕೊಂಥರ ವಿಟಮಿನ್ಸ್ ಬೇಕಾದರೆ ಜೀವನಕ್ಕೊಂಥರ ವಿಟಮಿನ್ ಬೇಕು. ಸೊ ಈಗ ಜೀವನಕ್ಕೆ ಏನು ವಿಟಮಿನ್ಗೆ ಏನು ಮಾಡ್ತಾರೆ, ಹೆಂಗೆಲ್ಲ ಸರ್ವೈವ್ ಆಗ್ತಾರೆ, ಈ ಚಾನಲ್ಗಳನ್ನ ನಂಬ್ಕೊಂಡು ಹೆಂಗೆ ವಿಟಮಿನ್ ಎಮ್ನ ಕವರ್ ಮಾಡ್ಕೊತೀರಾ ನಂಗೆ ಗೊತ್ತಿಲ್ಲ. ಇದನ್ನ ಒಂಥರ ಲೆಸನ್ ಥರನೇ ನಾನು ಕೇಳಿಸ್ಕೊತೀನಿ, ದಯವಿಟ್ಟು ಹೇಳಿ. ವಿಟಮಿನ್ ಎಮ್ ಇಲ್ಲ ಅಂದರೆ ನಡೆಯಲ್ಲ. ಮನೇನ ಕಾಲು ಆಚೆ ಇಟ್ಟರೆ ₹1 ಖರ್ಚಾಗೇ ಆಗುತ್ತೆ. ದುಡ್ಡು ನಾನು ಇವತ್ತು ಏನು ಅರ್ನ್ ಮಾಡಿ ಇವತ್ತು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಇದೇ ನಿದ್ದೆ ಕೆಲವು ವರ್ಷಗಳಿಂದ ಇರಲಿಲ್ಲ. ಯಾಕಂದರೆ ಅವತ್ತು ನಿದ್ದೆಗೆಟ್ಟು ಕೆಲಸ ಮಾಡಿದ್ದೀನಿ. ಒಂದು ಫುಟ್ಪಾತಲ್ಲಿ ನನಗೆ ಆಸೆ ಆದರೂ ಸರಿ, ಹೆಣ್ಮಕ್ಳಿಗೆ ಗೋಲ್ಗಪ್ಪ ಇಷ್ಟ. ಆ ಗೋಲ್ಗಪ್ಪ ತಿನ್ನೋಕ್ಕೂ ₹20 ಗತಿ ಇಲ್ದಿರುವಂಥ ಬಾಳು ಪರಿಸ್ಥಿತಿನ ನಾನು ಅನುಭವಿಸಿದ್ದೀನಿ. ಸೊ ಅಂಥ ಪರಿಸ್ಥಿತಿಗಳನ್ನ ನೋಡ್ಕೊಂಬಂದು ಇವತ್ತು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಸೊ ಅಷ್ಟು ಹಾರ್ಡ್ ವರ್ಕ್ ನಾನು ಮಾಡಿದ್ದೀನಿ. ಇನಿಷಿಯಲಿ ನಾನು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳಿದೆ, 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಬಂದಿದ್ದು PF ಸೇವಿಂಗ್ಸ್ ಅದು ಇದು ತೊಗೊಂಡು ಟ್ರಿಪ್ಪಿಗೆ ಹಾಕಿದೆ, ಖಾಲಿ ಆಯಿತು. ನನ್ನ ಪೇರೆಂಟ್ಸ್ ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡಿದ್ರು. ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ ಪೇರೆಂಟ್ಸ್. ಅವತ್ತು ನಾನು ಹೆಂಗೆ ನನ್ನ ಪೇರೆಂಟ್ಸ್ ಹತ್ರ ಅಪ್ಪ ನನಗೆ ಅದು ಬೇಕು ಅಮ್ಮ ಇದು ಬೇಕು ಅಂದಾಗ ನನಗೆ 2 ಮಾತಾಡ್ದಿರೆ 2 ಯೋಚನೆ ಮಾಡಿದಿರೆ ನಡಿ ಮಗಳೇ ನೀನು ಚೆನ್ನಾಗಿರು ಅಂತ ತೆಕ್ಕೊಟ್ರು. ಇವತ್ತು ಅಪ್ಪ ಅಮ್ಮ ನಿನಗೆ ಏನು ಬೇಕು ನಾನು ತೆಕ್ಕೊಡ್ತೀನಿ ಅನ್ನೋ ಸ್ಥಾನಕ್ಕೆ ನಾನು ಬಂದಿದ್ದೀನಿ. ಇದು ಏನು ಬೇಕು ಕೇಳು, ಒಂಥರ ಪೇರೆಂಟಿಂಗ್. ಅವ್ರು ನನ್ನನ್ನು ಇಷ್ಟು ಮಟ್ಟಕ್ಕೆ ತಂದಿದಾರಲ್ಲ, ಅಷ್ಟಕ್ಕೆ ನಾನು ಒಂದು ಸ್ವಲ್ಪನದು ಕೃತಜ್ಞತೆ ಬೇಕಲ್ವಾ. ಒಬ್ಳೆ ಮಗಳು ನಾನು. ಎಲ್ಲ ನೋಡಿದ್ರ ಮತ್ತೆ ಮನೆ ತುಂಬಾ ಪೆಟ್ಸ್ಗಳಿದಾವೆ. ನನ್ನ ತಮ್ಮ ತಂಗಿ ಎಲ್ಲ ಅವರೇ ನನಗೆ ಜೀವನ.
ನಾನು ಅಪ್ಪ ಅಮ್ಮ ನನ್ನ ಬೈಕು ನನ್ನ ಪೆಟ್ಸು ಇಷ್ಟೇ ನನ್ನ ಪ್ರಪಂಚ. ಅಪ್ಪ ಅಮ್ಮಂಗೆ ಏನು ಬೇಕು ಅಂತ ಕೇಳಿ ಕೊಡಿಸೋ ಲೆವೆಲಿಗೆ ಬೆಳೆದಿದ್ದೀನಿ ಅಷ್ಟೇ. ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದೀನಲ್ಲ, ಅವರು ನನಗಷ್ಟೇ ಸಪೋರ್ಟ್ ಮಾಡಿದಾರಲ್ಲ, ಪ್ರತಿಯೊಂದು ತೆಕ್ಕೊಟ್ಟಿದ್ದಾರೆ, ನಾನು ಕೇಳಿದೆಲ್ಲ ತೆಕ್ಕೊಟ್ಟಿದ್ದಾರೆ, ಮಾಡಿದ್ದಾರೆ. ನನಗಿಲ್ಲ ಅಂತಂದಿರೋರ್ಗೆ ಎಷ್ಟೇ ಕಷ್ಟ ಇದ್ದರೂ ನನ್ನ ಮಗಳು ಚೆನ್ನಾಗಿರಲಿ ಅಂತ ಹೇಳಿ. ಅಫ್ಕೋರ್ಸ್ ತಂದೆ ತಾಯಿ ಎಲ್ಲರೂ ತ್ಯಾಗ ಮಾಡೇ ಮಾಡ್ತಾರೆ ಎಂಡ್ ಆಫ್ ದ ಡೇ ಮಕ್ಕಳಿಗೆ ಅಂದಾಗ. ಸೊ ನನಗೆ ಸ್ಪೆಷಲಿ ಈ ಫೀಲ್ಡಲ್ಲಿ ತುಂಬ ಸಪೋರ್ಟ್ ಸಿಕ್ಕಿರೋದು ಗ್ರೇಟ್ ಅಂತ ಹೇಳಬೇಕು. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೆ ಈ ಫೀಲ್ಡಿಗೆ ಬಿಡಲ್ಲ. ಯಾಕಂದರೆ ನಾನು ಪ್ರತಿ ಸತಿ ರೈಡ್ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮಂಗೆ ಏನು ಹೇಳೋಗ್ತೀನಿ ಗೊತ್ತಾ, ನಾನು ಮನೆಗೆ ಬಂದರೂ ಬರ್ಬೋದು, ಹೆಣವಾಗಾದರೂ ಬರ್ಬೋದು, ಜೀವಂತವಾಗಾದರೂ ಬರ್ಬೋದು, ಎರಡನ್ನೂ ಸ್ವೀಕರಿಸೋಕೆ ರೆಡಿಯಾಗಿರಿ ಅಂತ ಹೇಳೋಗ್ತೀನಿ ನಾನು. ಬಿಕಾಸ್ ನಾನು ಇವತ್ತು ಅವ್ರಿಗೆ ಏನೂ ಆಗದೇ ಇರಲಿ, ಏನೂ ಆಗೋದು ಬೇಡ, ಪಾಸಿಟಿವ್ ಎಲ್ಲಿರುತ್ತೋ ನೆಗೆಟಿವ್ ಅಲ್ಲೇ ಇರುತ್ತೆ. ನಾವು ಅವರಿಗೆ ಈ ಫೀಲ್ಡಿಗೆ ಆಯ್ಕೆ ಮಾಡ್ಕೊಂಡ್ಮೇಲೆ ನಾನು ಸ್ಟ್ರಾಂಗ್ ಆದಾಗಲ್ಲ, ನನ್ನ ಪೇರೆಂಟ್ಸ್ನ ಸ್ಟ್ರಾಂಗ್ ಮಾಡಬೇಕು ಫಸ್ಟು. ಅವ್ರು ಗಟ್ಟಿಯಾಗಿರಬೇಕು. ಓಕೆ ನನ್ನ ಮಗಳು ಸಾಧನೆ ಮಾಡೋಕೆ ಹೋದ್ಲು ಸತ್ಲು ಬಿಡು ಅಂತ ಅವ್ರಿಗೆ ಹೆಮ್ಮೆ ಇರಬೇಕು. ಶೋಕಿ ಮಾಡೋಕೆ ಹೋದ್ಲು ನನ್ನ ಮಗಳು ಸತ್ಲು ಅನ್ನೋದು ಬರಬಾರ್ದು. ಸಾಧನೆ ಮಾಡೋಕೆ ಹೋಗಿ ಸತ್ಲು ನನ್ನ ಮಗಳು ಅಂದರೆ ಪ್ರೌಡ್ ಫೀಲ್ ಅಲ್ವಾ. ಆ ಲೆವೆಲಿಗೆ ನಮ್ಮ ಅಪ್ಪ ಅಮ್ಮನ್ನ ನಾನು ರೆಡಿ ಮಾಡಿದ್ದೀನಿ. ಸೊ ಅವರು ನನ್ನನ್ನು ಹಾಗೆ ರೆಡಿ ಮಾಡಿದ್ದಾರೆ ಆ್ಯಕ್ಚುಲಿ. ಅದು ಸೊ ಒಂಥರ ಗಂಡು ಮಗು ಥರನೇ ಬೆಳೆಸಿದ್ದಾರೆ. ಸೊ ಮಾತಾಡೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಆಗಿರ್ಬೋದು. ಸೊ ಫೈನಾನ್ಸು ಸಹಾಯ ಮಾಡಿದ್ರು, ಅವ್ರ ಕೈಗೆ ಎಟ್ಕೋ ತನಕನೂ ನನಗೆ ಸಹಾಯ ಮಾಡಿದ್ರು. ಯೂಟ್ಯೂಬ್ನ ನಂಬ್ಕೊಂಡೆ, ಯೂಟ್ಯೂಬು, ಫೇಸ್ಬುಕ್ಕು, ಸೋಷಲ್ ಮೀಡಿಯಾ ಹ್ಯಾಂಡಲ್ಸ್ಗಳೆಲ್ಲ ನಂಬ್ಕೊಂಡು ಕಂಟೆಂಟ್ ಮಾಡಿದೆ. ನಾನು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಇವತ್ತಿಗೂ ಸಹ 8 ವರ್ಷ ಆಗಿದೆ ನನ್ನದು ಈ ಒಂದು ಜರ್ನಿ ಶುರುವಾಗಿ. ಇವತ್ತು ಸಹ ಒಂದು 25K ನನ್ನ ಯೂಟ್ಯೂಬ್ ಚಾನಲ್ ದಾಟಿಲ್ಲ. ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಕಂಟೆಂಟ್ ಕೊಡ್ತೀನಿ. ಇವತ್ತಲ್ಲ ನಾಳೆ ಸ್ವಾತಿ ಗೆಲ್ತಾಳೆ, ಇವತ್ತಲ್ಲ ನಾಳೆ ಸ್ವಾತಿನ ಯಾರಾದರೂ ಗುರುತಿಸ್ತಾರೆ. ಆ ನಂಬಿಕೆ ನನ್ನಲ್ಲಿ, ಆ ಒಂದು ವಿಶ್ವಾಸ ಇದೆ. ನನಗೆ ಅಷ್ಟೇ ಆಗಬೇಕು ಇಷ್ಟೇ ಆಗಬೇಕು ಅಂತಿಲ್ಲ, ಕ್ವಾಲಿಟಿ ಕಂಟೆಂಟ್ ಕೊಡಬೇಕು ಅನ್ನೋದು ಅಷ್ಟೇ ಉದ್ದೇಶ. ಜನರ ಮನಸ್ಸಿಗೆ ಸರ್ವೈವ್ ಆಗಕ್ಕಾಗತ್ತಾ ಯೂಟ್ಯೂಬ್ ಚಾನಲ್? ಸರ್ವೈವ್ ಆಗೋದು ಕಷ್ಟ ಇದೆ. ಯಾಕಂದ್ರೆ ಅದರಿಂದ ನಂಬ್ಕೊಂಡು ಜೀವನ ಮಾಡಕ್ ನಾನು ಅದನ್ನೇ ನಂಬ್ಕೊಂಡು ಕೆಲಸನ ಬಿಟ್ಟಿದ್ದು ಫಸ್ಟ್. ಓಕೆ ಯೂಟ್ಯೂಬಲ್ಲಿ ನಾನು ದುಡ್ದು ಬಿಡ್ತೀನಿ, ಒಂದು ಸೂಪರ್ ಬೈಕ್ ತೊಗೊಬಿಡ್ತೀನಿ, ಒಂದು ಸೂಪರ್ ಕಾರ್ ತೊಗೊಂಡು ಮನೆ ಕಟ್ಸ್ಬಿಡ್ತೀನಿ. ಎಲ್ಲ ಬೇಸಿಕ್ ಯೂಟ್ಯೂಬರ್ಸ್ಗೂ ಇದು ತಲೆಯಲ್ಲಿರುತ್ತೆ. ನೀವು ಫೀಲ್ಡಿಗೆ ಬರಬೇಕಾದ್ರೆ ಇದನ್ನು ತಲೆಯಿಂದ ತೆಗಿರಿ. ಒಂದು ಪ್ರೈಮರಿ ಜಾಬ್ ಇಟ್ಕೊಳ್ಳಿ, ಇದನ್ನು ಪಾರ್ಟ್ ಟೈಮ್ ಮಾಡಿ. ನಾನು ಇದನ್ನು ಫುಲ್ಲು ಪ್ರೈಮರಿ ಜಾಬೇ ಮಾಡಿಬಿಟ್ಟೆ ನಾನು ಆ್ಯಕ್ಚುಲಿ. ಸೊ ನನಗೆ ಫೈನಾನ್ಷಿಯಲಿ ಹೊಡ್ತಾ ಬಿತ್ತು. ನನ್ನ ಲೆಕ್ಕ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಇದ್ದಿದ್ದಕ್ಕೆ ಇಲ್ಲಿವರೆಗೂ ಬಂದೆ ನಾನು. ನಿಮಗೆ ಯಾರೂ ಸಪೋರ್ಟ್ ಇಲ್ಲ ಅಂದರೆ ನೀವೇ ಹೆಂಗೆ ಸರ್ವೈವ್ ಆಗ್ತೀರ ಅನ್ನೋದು ನನ್ನ ಪ್ರಶ್ನೆ. ಸೊ ಎಲ್ಲರ ಹ್ಯಾಂಡ್ಸು ಒಂದೇ ಥರ ಇರುತ್ತೆ, ಎಲ್ಲರೂ ಲಕ್ಕಿ ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ನಂಬ್ಕೊಂಬಂದೆ, ಕೈ ಹಿಡಿಲಿಲ್ಲ ಅಂತ ನಾನೇನು ಹೇಳ್ತಿಲ್ಲ. ಸ್ವಲ್ಪ ಮಟ್ಟಕ್ಕೆ ಹಿಡಿತು, ಫೇಸ್ಬುಕ್ಕಿಂದ ಸ್ವಲ್ಪ ಮಟ್ಟಕ್ಕೆ ಹಿಡಿತು, ಇನ್ಸ್ಟಾಗ್ರಾಮಿಂದ ಸ್ವಲ್ಪ ಮಟ್ಟಕ್ಕೆ ಹಿಡಿತು. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಹೊಡಿತಾಯಿತ್ತು. ಸಾಲ್ತಾ ಇಲ್ವಲ್ಲ, ಮನೆ ಕಮಿಟ್ಮೆಂಟ್ ಇರುತ್ತೆ, ಅಪ್ಪಗೆ ರಿಟೈರ್ಡ್ ಆಗಿದೆ, ಮನೆ ಕಮಿಟ್ಮೆಂಟ್ ಇದೆ, ನಂದು ಫ್ಯೂಚರ್ ಲೈಫ್ ನೋಡಬೇಕು ಅನ್ನೋದು. ಅವಾಗೇನು ಮಾಡಿದೆ, ಈ ಪ್ರಮೋಷನ್ ಅನ್ನೋ ಒಂದು ಫೀಲ್ಡಿಗೆ ಇಳಿದೆ. ಸೊ ಐ ಪ್ರಮೋಟ್ ಲಾಟ್ ಆಫ್ ಬ್ರ್ಯಾಂಡ್ಸ್. ಆ್ಯಕ್ಚುಲಿ ಇದೆಲ್ಲ ಮಾಡಿದ್ಮೇಲೆ ಐ ಆಮ್ ರಾಯಲ್ ಎನ್ಫೀಲ್ಡ್ ಇನ್ಫ್ಲುಯೆನ್ಸರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಕರ್ನಾಟಕದಿಂದ ಐ ಆಮ್ ದ ಫಸ್ಟ್ ಇನ್ಫ್ಲುಯೆನ್ಸರ್ ರಾಯಲ್ ಎನ್ಫೀಲ್ಡ್ಗೆ. ಸೊ ಇವಾಗ ರೀಸೆಂಟಾಗಿ ಬಜಾಜ್ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಅವಾಗ ಸ್ವಲ್ಪ ಯಮಹಾದವ್ರು ಬರ್ತಾರೆ, ಹೀರೋ ಅವ್ರು ಬರ್ತಾರೆ. ಸೊ ರೆಕಗ್ನೈಸೇಷನ್ ಸಿಗ್ತಾ ಫಸ್ಟ್ ಏನು ಮಾಡ್ತಾರೆ, ಹೆಸರು ಮಾಡು, ದುಡ್ಡು ತಾನಾಗೇ ಬರುತ್ತೆ ಅಂತ ಒಂದು ವಾಡಿಕೆ ಇದೆ. ಹೆಸರು ಮಾಡಿದೆ, ದುಡ್ಡು ತಾನಾಗೇ ಬರ್ತಾಯಿದೆ. ಅಂದರೆ ನಾನು ಏನು ತಾನಾಗೇ ಬರ್ತಾಯಿದೆ ಅಂದರೆ ಆಕಾಶದಿಂದ ಹಾರ್ಕೊಂಬತ್ತಿಲ್ಲ. ನಾನು ಅವತ್ತು ನಿದ್ದೆಗೆಟ್ಟು ನಾನು ಹತ್ತಿರೋದು, ನಾನು ಕಷ್ಟಪಟ್ಟು ಕೆಲಸ ಮಾಡಿರೋದು. ಒಬ್ಬೊಬ್ಬರು 500 ರೂಪಾಯಿಗೆ ಪ್ರಮೋಷನ್ ಮಾಡಿ ಮೇಡಮ್, 1000 ರೂಪಾಯಿ ಪ್ರಮೋಷನ್, ಇಲ್ಲಿಂದಲ್ಲ ಬೆಂಗಳೂರಿಂದ ಆಚೆ ಹೋಗಿ ಪ್ರಮೋಷನ್ ಮಾಡಿರೋಂಥ ದಿನಗಳು ಇದೆ ನನ್ನ ಹತ್ರ. ಅದೆಲ್ಲ ಕಷ್ಟ ಬಿದ್ದು ಇವತ್ತು ಜನ ರೆಕಗ್ನೈಸು ಮಾಡ್ತಾಯಿದ್ದಾರೆ. ಅದೇ ತಕ್ಕನಂಗೆ ಸಂಪಾದನೆ ಕೂಡ ಮಾಡಿ ಇವತ್ತು ಮನೆಯೂ ನೋಡಿಕೊಂಡು ನನ್ನನ್ನು ನಾನು ಟ್ರಿಪ್ಪೂ ಹೊಡ್ಕೊಂಡು ಪೇರೆಂಟ್ಸ್ದು ಏನು ಆಸೆ ಇದೆ ಅದನ್ನು ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಸೊ ಹಾರ್ಡ್ ವರ್ಕಿಂಗ್ ಡೇಸ್ ಜೊತೆಗೆ ಈ ಮನಿ ವಿಷಯದಲ್ಲಿ ನೀವು ಇಷ್ಟೆಲ್ಲ ಇದಾದ್ರೂ ಒಂದಷ್ಟು ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ಹೌದು, ನಿಮಗೆ ದುಡ್ಡಿದೆ ಅಂದ್ರೇನೆ ಒಂಥರ ನೋಡ್ತಾರೆ, ದುಡ್ಡಿಲ್ಲ ಅಂದ್ರೇನೆ ಇನ್ನೊಂಥರ ನೋಡ್ತಾರೆ. ಅಯ್ಯೋ ಫ್ರೆಂಡ್ಸ್ಗಳ ಪಬ್ಬಿಗೆ ಹೋದ್ರೇನೆ ಅವಳ ಹತ್ರ ಕಾಸಿಲ್ಲ ಕರಿಬೇಡ ಬಿರುಗುಡು ಅಂತಾಳೆ. ನಾನು ಒಬ್ಬಳೇ ಹೋಗೇನೆ ಹೊಡಿತೀನಿ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಆ ಥರ ಎಲ್ಲ ಲೈಫೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಸ್ವಾತಿನ ಅವಳು 1 ರೂಪಾಯಿ ಕಾಸು ಬಿಚ್ಚು. ಇವಾಗ ನಾತ ದುಡ್ಡು ಇರಲಿಲ್ಲ ಗುರು. ಇವಾಗ ನಾನೇ 1000 ಜನಕ್ಕೆ ಪಾರ್ಟಿ ಕೊಡಿಸೋ ಲೆವೆಲಲ್ಲಿ ಇದೆ. ಅದನ್ನ ಯಾರು ಕೊಡ್ಸಲ್ಲ, ನಾನು ಒಬ್ಬಳೇ ಕೂತ್ಕೋತೀನಿ, ಇಲ್ಲ ನಮ್ಮ ಅಪ್ಪ ಅಮ್ಮನ ಕೂರಿಸ್ಕೊಳ್ತೀನಿ. ಲೈಫ್ ಅನ್ನೋದು ಇದೇನೆ. ಫ್ರೆಂಡ್ಸು ದುಡ್ಡಿದಾಗ ಜೊತೆಗಿರ್ತಾರೆ, ಕಷ್ಟಕ್ಕೆ ಬಂದಾಗ ಜೊತೆಗಿರಲ್ಲ. ಇದೆಲ್ಲ ಸುಳ್ಳು. ಕಲಿಯುಗದಲ್ಲಿ ಬದುಕ್ತಾ ಇದ್ದೀರಾ, ಯಾರು ಬರಲ್ಲ. ಎಂಡ್ ಆಫ್ ದ ಡೇ ನಿಮ್ಮ ಜೊತೆ ಕಷ್ಟ ಅಂದರು ಸುಖ ಅಂದರು ಬರೋದು ತಂದೆ ತಾಯಿ. ನಿಮ್ಮ ಅಕ್ಕ ಸ್ವಂತ ಬ್ಲಡ್ಡಲ್ಲಿ ಹುಟ್ಟಿದ್ರೆ ಅಕ್ಕ ತಮ್ಮ ಬರ್ತಾರೆ, ಕಸಿನ್ಸು ಬರಲ್ಲ. ನೆನ್ಪಿಟ್ಕೊಳ್ಳಿ, ಅಪ್ಪ ಅಮ್ಮನ್ನ ನೀವೆಷ್ಟು ಚೆನ್ನಾಗಿ ನೋಡ್ಕೊತೀರಾ ಅಷ್ಟು ನಿಮ್ಮ ಜೀವನ ಕಾಪಾಡುತ್ತೆ. ನಿಮ್ಮ ಕರ್ಮ ಸರ್ಕಲ್ಲು, ಒಳ್ಳೆ ಕರ್ಮ ಆಗಿರ್ಬೋದು ಕೆಟ್ಟ ಕರ್ಮ ಆಗಿರ್ಬೋದು, ವಾಪಸ್ ಬಂದು ಬೀಳುತ್ತೆ. ಸೊ ತಂದೆ ತಾಯಿ ಜೊತೆ ಅಷ್ಟು ಫ್ರೆಂಡ್ಲಿ ಆಗಿರಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಫ್ರೆಂಡ್ಸು ರಿಲೇಟಿವ್ಸು ಸೆಕೆಂಡ್ ಆಪ್ಷನ್ ಯಾವತ್ತೂ. ಫಸ್ಟ್ ನಾವು ಚೆನ್ನಾಗಿರೋಣ, ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಳ್ಳೋಣ, ಇಷ್ಟೇ ಪಾಲಿಸಿನದು. ಈ ಸೋಷಿಯಲ್ ಮೀಡಿಯಾ ಬೆಳೆಸೋಕ್ಕೆ ಅಂತಲೇ ಒಂದಷ್ಟು ಎಲ್ಲ ಇದೆ ಪ್ಲ್ಯಾಟ್ಫಾರ್ಮ್ಸು.
ನಾನು ನೀವು ಜೊತೆಗೆ ಸೇರಿದ್ರೆ ಏನೋ ಒಂದು ಮಾಡ್ಬೋದು, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅಲ್ಲೊಂದೇನೋ ಕೊಲ್ಯಾಬ್ ಮಾಡ್ಕೊಂಡು ಏನೋ ಮಾಡ್ಬೋದು, ಈ ಥರ ಒಬ್ಬರು ನಿಮಗೆ ಸಪೋರ್ಟ್ ಮಾಡಲಿಲ್ವಾ? ಕೊಲಾಬ್ರೇಷನ್ ಇಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತೀನಿ ನಾನು. ಹೌದಾ? ಹೌದು. ಅವ್ರು ಬೆಳೆ ಬೆಳೆಸ್ಕೊಳಕ್ಕೆ ನಮ್ಮನ್ನು ಕರೀತಾರೆ, ನಾವು ಬೆಳೆ ಬೆಳೆಸ್ಕೊಳಕ್ಕೆ ಅವ್ರನ್ನ ಕರಿತೀವಿ. ಓಕೆ. ಎಂಡ್ ಆಫ್ ದ ಡೇ ಇದರಿಂದ ಇಬ್ಬರಿಗೂ ರೆವೆನ್ಯೂ ಇಲ್ಲ. ಎಂಡ್ ಆಫ್ ದ ಡೇ ಏನೇ ಮಾಡಿದ್ರು ಓಕೆ ಇವತ್ತು ನಾನು ಇಷ್ಟು ಟೈಮ್ ಕೊಟ್ಟಿದ್ದೀನಿ, ನನಗೆ ರಿಟರ್ನ್ಸ್ ಬೇಕು ಅನ್ನೋದಿರುತ್ತೆ ತಾನೆ. ಇಷ್ಟು ಅವರ್ ನಾನು ಟೈಮ್ ಕೊಟ್ಟಿದ್ದೀನಪ್ಪ, ಇವತ್ತು ನನಗೆ ದುಡ್ಡು ಬೇಕು ಅನ್ನೋದಿರುತ್ತೆ. ಈ ಕೊಲಾಬ್ರೇಷನಲ್ಲಿ ದುಡ್ಡು ಸಿಗಲ್ವಲ್ಲ. ಅದೇ ನಿನಗೆ ಬ್ರ್ಯಾಂಡ್ ರೆಕಗ್ನೈಸ್ ಮಾಡಿ ಓಕೆ ಬನ್ನಿ ನಮ್ಮ ಬ್ರ್ಯಾಂಡ್ ಪ್ರಮೋಟ್ ಮಾಡಿ ಅಂದಾಗ ನಿಮಗೆ ದುಡ್ಡು ಕೊಡ್ತಾರೆ. ಸೊ ಇಟ್ಸ್ ಅ ವಿನ್ ವಿನ್ ಸಿಚುಯೇಷನ್. ಫ್ರೆಂಡ್ಶಿಪ್ಪಲ್ಲಿ ಅಥವಾ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು, ದೊಡ್ಡ ಇನ್ಫ್ಲುಯೆನ್ಸರ್ಸ್ಗಳಾಗಿರ್ಬೋದು, ನಯಾ ಪೈಸಾ ಬರೆದಿಟ್ಕೊಳ್ಳಿ, ಯಾರೂ ಸಹಾಯ ಮಾಡಲ್ಲ. ಬಿಕಾಸ್ ಐವ್ ಗಾನ್ ಥ್ರೂ ದಿಸ್. ನನಗೆ ಯಾರೂ ಸಹಾಯ ಮಾಡಿಲ್ಲ. ಹೇಳ್ತಾರೆ ಸ್ವಾತಿ ನಾನಿದ್ದೀನಿ, ಏನು ಹೇಳು ಒಂದು ಫೋನ್ ಮಾಡು. ಫೋನ್ ಮಾಡಿದಾಗ ಯಾರು ಫೋನ್ ಎತ್ತಲ್ಲ, ಬರೋದು ಇಲ್ಲ. ಸೊ ನಮಗೆ ಕೊನೆವರೆಗೂ ನಮ್ಮ ಒಂದು ಟ್ಯಾಲೆಂಟು, ನಮ್ಮ ಒಂದು ಸ್ಟ್ರೆಂತು, ನಮ್ಮ ಒಂದು ಭಾಷೆ ಯಾರು ಕೈ ಹಿಡಿಲಿಲ್ಲ ಅಂದರೆ ಅಪ್ಪ ಅಮ್ಮ. ಎಂಡ್ ಆಫ್ ದ ಡೇ ಸೋಷಿಯಲ್ ಮೀಡಿಯಾ ಇವತ್ತಿರ್ಬೋದು, ನಾಳೆ ಬಿದ್ದೋಗ್ಬೋದು, ಗೊತ್ತಿಲ್ಲ. ಇರೋಷ್ಟು ದಿನ ಅದನ್ನು ಒಳ್ಳೆಯ ಥರದಲ್ಲಿ ನಾವು ಯುಟಿಲೈಸ್ ಮಾಡ್ಕೋಬೇಕು. ಜನಕ್ಕೆ ಬೇಕಾಗಿರೋ ಮಾಹಿತಿನ ಹೇಳಬೇಕು, ಬಿಟ್ಟು ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡೋದಲ್ಲ. ದಟ್ ಈಸ್ ನಾಟ್ ಎ ಕಂಟೆಂಟ್. ಯಾರೊಬ್ಬರು ಎಫರ್ಟ್ ಹಾಕಿ ಕಷ್ಟ ಬಿದ್ದು, ಬೇಸಿಂದ ಕಷ್ಟ ಬಿದ್ದು ನಿಮಗೋಸ್ಕರ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ನಮ್ಗೆ ಅದರಿಂದ ದುಡ್ಡು ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ಬರಲ್ಲ. ನನಗೆ ಒಂದು 6 ತಿಂಗಳಿಗೆ ಒಂದು ಸತಿ 10,000 12,000 ಬರೋದೇ ದೊಡ್ಡ ವಿಷಯ ನಮಗೆ. ಬಟ್ ಆದರೂ ಟೈಮ್ ಕೊಟ್ಟು ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ಇರುತ್ತಲ್ಲ, ಅಂಥ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ವ್ಯಾಲ್ಯೂ ಕೊಡಿ. ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಟಿಕ್ಟಾಕ್ ಮಾಡೋರು, ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡೋರಿಗೆ ಮರ್ಯಾದೆ ಕೊಡಿ. ನಾನೇನು ಕೊಡಬೇಡಿ ಅಂತಿಲ್ಲ. ಎನ್ಕರೇಜ್ ಮಾಡೋದನ್ನು ಯಾರಿಗೆ ಮಾಡಬೇಕು ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಬುದ್ಧಿ ಇಟ್ಕೊಳ್ಳಿ. ಆವಾಗ ಇಲ್ಲೇನಾಗುತ್ತೆ, ನೀವು ಎನ್ಕರೇಜ್ ಮಾಡೋದ್ರಿಂದ ಬೆಳೆಯೋರು ಬೆಳೀತಾರೆ, ಬೆಳೀದೇ ಇಲ್ದಿರೋರು ಇನ್ನೂ ಲೋ ಲೆವೆಲಲ್ಲಿ ಇರ್ತಾರೆ. ಅದಕ್ಕೆ ಇವತ್ತು ಪಯಣ ವಿತ್ ಸ್ವಾತಿ ಯಾರು ಅಂದರೆ ಸ್ವಲ್ಪ ಜನ ಗೊತ್ತಿಲ್ಲ. ಯಾಕಂದರೆ ನಾವೆಲ್ಲ ಹಾರ್ಡ್ ವರ್ಕಿಂಗ್ ಬೇಸಿಂದ ಬಂದಿರೋರು. ಇವತ್ತು ನಾನು ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ, ಎಡಿಟರಾಗಿ ಕೆಲಸ ಮಾಡ್ತೀನಿ, ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡ್ತೀನಿ, ಬೈಕ್ ರೈಡಿಂಗ್ ಮಾಡ್ತೀನಿ, ನನ್ನ ವಿಡಿಯೋ ನಾನೇ ಎಡಿಟಿಂಗ್ ಮಾಡ್ಕೋತೀನಿ, ನಾನೇ ನಂದೆಲ್ಲ A to Z ಕೆಲಸ ನಾನು ಒಬ್ಬಳೇ ಮಾಡ್ಕೊಳ್ಳೋದು. ನನಗೊಬ್ಬ ಸಪೋರ್ಟಿಂಗ್ ಹ್ಯಾಂಡ್ ಮಂಜು ಅಂತ ಇದ್ದಾರೆ. ಅವಾಗ ಹೆಲ್ಪ್ ಮಾಡ್ತಾರೆ, ನನಗೆ ಹೇಳ್ಕೊಡ್ತಾರೆ ಹಂಗೆ ಮಾಡು ಹಿಂಗೆ ಮಾಡು ಅಂತ. ಆ ಮನುಷ್ಯ ಬಿಟ್ಟು ನನಗೆ ಲೈಫಲ್ಲಿ ಇನ್ಯಾರು ಸಪೋರ್ಟಿಂಗ್ ಹ್ಯಾಂಡ್ ಇಲ್ಲ. ತಂದೆ ತಾಯಿ ಬಿಟ್ಟು ಹೆಣ್ಮಕ್ಳು ಅಂದಾಗ ಇಲ್ಲಿ ಮಿಸ್ಯೂಸ್ ಆಗೋದೇ ಜಾಸ್ತಿ. ಎಕ್ಸಾಕ್ಟ್ಲಿ. ನಾನು ಅದಕ್ಕೆ ಹೇಳ್ತಿರೋದು, ಬಟ್ಟೆ ಬಿಚ್ಕೊಂಡು ರೀಲ್ಸ್ ಮಾಡಿ ಅಂಥವ್ರಿಗೆ ಸಾವಿರ ಕೊಟ್ಟು 2 ಲಕ್ಷ 3 ಲಕ್ಷ ಕೊಟ್ಟು ಪ್ರಮೋಷನ್ ಮಾಡಿಸ್ತಾರೆ. ನಾವು ಕಷ್ಟ ಬಿದ್ದು ಕ್ಲಾರಿಟಿ ಕಂಟೆಂಟು, ಕ್ವಾಲಿಟಿ ಕಂಟೆಂಟ್ ಕೊಡ್ತೀವಿ ಅಂದರೆ ನಮ್ಮ ಹತ್ರ ಬರಲ್ಲ. ಯಾಕೆ? ಅವ್ರು ತೋರಿಸ್ತಾರೆ, ನಾವು ತೋರಿಸಲ್ಲ. ಅಷ್ಟೇ ಡಿಫ್ರೆನ್ಸ್. ಇಷ್ಟೇ ಸಮಾಜ, ಇಷ್ಟೇ ಸೋಷಿಯಲ್ ಮೀಡಿಯಾ. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಅಷ್ಟೇ ಕತೆ. ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಹೊಟ್ಟೆ ಪಾಡು ಆಗುತ್ತೆ, ಜೀವನನೂ ಬೆಳೆಯುತ್ತೆ. ಕೆಟ್ಟದಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಬಾಯಿಗೆ ನೀವೇ ಮಣ್ಣಾಕೋತೀರ ಅಷ್ಟೇ. ಪ್ರವಾಸ ಅಂದರೆ ಈಗ ನೋಡಿ, ಕೋಶ ಓದ್ದಷ್ಟು ಈಸಿ ಅಲ್ಲ ಪ್ರವಾಸ ಮಾಡೋದು. ದೇಶ ಸುತ್ತಬೇಕು, ಕೋಶ ಓದಬೇಕು ನಿಜ. ಆದರೆ ದೇಶ ಸುತ್ತೋಕ್ಕೆ ನಿಜವಾಗ್ಲೂ ಒಂದು ಆರೋಗ್ಯ ಇರಬೇಕು, ಇನ್ನೊಂದು ಹಣ ಇರಬೇಕು, ಇನ್ನೊಂದು ಟೈಮ್ ಇರಬೇಕು. ಇನ್ನೆಲ್ಲಕ್ಕಿಂತ ಹೆಚ್ಚಿಂದು ನಮ್ಮ ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಇರಬೇಕು. ಈ 4 ಇದ್ದರೆ ಮಾತ್ರ ದೇಶ ಸುತ್ತಕ್ಕೆ ಸಾಧ್ಯ. ಈ 4ರಲ್ಲಿ ಒಂದಿಲ್ಲ ಅಂದ್ರೂ ತುಂಬ ಕಷ್ಟ. ಹೌದು. ಆರೋಗ್ಯ, ಹಣ ಅಂತೂ ಕಂಪಲ್ಸರಿ. ಮಿಕ್ಕಿದೆಲ್ಲ ಒಂದು ಚೂರಾದರೂ ಇರಲೇಬೇಕು. ಸೊ ಇದಿಷ್ಟೂ ಅಡ್ಜಸ್ಟ್ ಮಾಡಿಕೊಂಡು ಯಾವುದಿಲ್ಲ ಅಂದ್ರೂ ಓಕೆ. ಆಕ್ಸಿಡೆಂಟ್ಗಳ ಬಗ್ಗೆ ಹೇಳ್ತೀರಾ? ಯಾಕಂದರೆ ಒಂದು ಆಕ್ಸಿಡೆಂಟ್ ನಾನು ಗಾಡಿನೇ ಮುಟ್ಟಲ್ಲ ಈಗ. ಸೊ ಹಿಂಗೆ ಇದೆ, ಆ ಥರ ಒಂದು ಆತ್ಮಸ್ಥೈರ್ಯ ಬರೋದು ತುಂಬ ಕಷ್ಟ. ಆಕ್ಸಿಡೆಂಟ್ ಆಗ್ತವೆ. ನಮ್ಮಿಂದನೇ ತಪ್ಪಾಗ್ಬೋದು, ಇಲ್ಲಾಂದ್ರೆ ಆಪೋಸಿಟ್ ಅವರಿಂದ ತಪ್ಪಾಗ್ಬೋದು. ನೆವರ್ ನೋ. ಹಣೆ ಬರದಲ್ಲಿ ಇವತ್ತು ನಾನು ಹೋಗಿ ಬೀಳಬೇಕು ಅಂತಿದ್ರೆ ಬೀಳ್ತೀನಿ. ಅದನ್ನು ಯಾರು ತಡೆಯೋಕ್ಕಾಗಲ್ಲ ಅಷ್ಟೇ. ಸೊ ಒಂದು ಆಕ್ಸಿಡೆಂಟು ಮಿರ್ಜಾಪುರಲ್ಲಿ ಆಗಿದ್ದು. ಅದು ಹಾರಿಬಲ್ ಆಕ್ಸಿಡೆಂಟ್, ಅಂತ ಸಿಟ್ಟು ಬಂದಿರೋ ಆಕ್ಸಿಡೆಂಟ್. ಅದು ಏನೂ ಆಗಿಲ್ಲ, ಬಟ್ ಹೆವಿ ಕೋಪ ನನಗೆ. ನನ್ನ ತಪ್ಪಿಲ್ದಿರೋದಕ್ಕೆ ಅದು ಸೀನ್ ಮಾಡಿದ್ದು. ಬಿಟ್ಟರೆ ಮೇಜರ್ ಆಕ್ಸಿಡೆಂಟ್ ಅಂದರೆ ನಾನು ರೇಸಲ್ಲಿದೆ. ಆ್ಯಕ್ಚುಲಿ ರೇಸ್ ಮಾಡ್ತಿದ್ದೆ ನಾನು. ಹೌದು, ನಾನು ಕೇಳ್ತಿದ್ದೆ, ಇಷ್ಟೊಂದೆಲ್ಲ ಬೈಕ್ ಇದು ಮಾಡಿಬಿಟ್ಟು ನೀವು ರೇಸ್ಗೆ ಯಾಕೆ ಹೋಗಿಲ್ಲ? ಅಲ್ಲಿನೂ ಒಂದು ದೊಡ್ಡ ದಂಧೆ ಥರ ಆಗ್ಬಿಟ್ಟಿದೆ ಇವಾಗ. ರೇಸ್ ಅಂದ್ರೇ ಕೆಲವರಿಗೆ ಅನ್ನಂಗಿತ್ತು ಮುಂಚೆ, ಈಗ ಹಂಗಿಲ್ಲ. ನೀವು ಯಾಕೆ ಹೋಗ್ಲಿಲ್ಲ? ಮಾಡಿದೆ. ರೇಸಿಂಗ್ ಅಲ್ಲಿ ಇದೆ ನಾನು. ಡರ್ಟ್ ಟ್ರ್ಯಾಕ್ ಅಂತ ಹೇಳಿ, ಆಫ್ ರೋಡಿಂಗ್ ಅಂತ ಕರೀತಾರೆ ನಮ್ಮ ಒಂದು ಭಾಷೆಯಲ್ಲಿ. ಸೊ ಡರ್ಟ್ ಟ್ರ್ಯಾಕ್ ಅಂದ್ರೆ ಹೆಂಗೆ ಅಂದ್ರೆ ಕಲ್ಲು, ಮಣ್ಣು, ಕೊಚ್ಚೆ, ಪಾರ್ಸೋದು ಅದೆಲ್ಲ ಇರ್ತವೆ ನಮ್ದು. ಸೊ ಆ್ಯಕ್ಚುಲಿ ನಾನು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಒಂದು ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಮತ್ತು ನನ್ನ ಟ್ರೈನಿಂಗ್ ಕೂಡ ಲೆವೆಲ್ 1 ಒಂದು ಟ್ರೈನಿಂಗ್ ಆಗಿದೆ, ಆಫ್ ರೋಡಿಂಗ್ ಟ್ರೈನಿಂಗ್ ಆಗಿದೆ. ಹೈದರಾಬಾದಲ್ಲಿ ಒಂದು ಈವೆಂಟ್ ನಡೆಯುತ್ತೆ, ಬಾಬ್ MC ಅಂತ ಹೇಳ್ಬಿಟ್ಟು. ಅಲ್ಲಿ ಏನಾಯಿತು, ಇದೇ ಗಾಡಿ ಹಿಮಾಲಯನ್ ಭೀಮನ್ ಜೊತೆಗೇ ಟ್ರ್ಯಾಕ್ ಹೊಡೆದಿದ್ದು. ಅವಾಗ ಹೊಸ ಗಾಡಿ ಆ್ಯಕ್ಚುಲಿ ಇವನು ಧೈರ್ಯ ಮಾಡಿಬಿಟ್ಟು ನುಗ್ಗಿಸ್ಬಿಟ್ಟೆ ಟ್ರ್ಯಾಕ್ಗೆ. ಸೊ ಲೆವೆಲ್ 1 ಟ್ರೈನಿಂಗ್ ಇತ್ತಲ್ಲ, ಓಕೆ ಹೊಡೆದ್ಬಿಡೋಣ ಬಿಡು, ಫೀಮೇಲಲ್ಲಿ ಕಾಂಪಿಟೇಷನ್ ಕೊಡೋರು ಜಾಸ್ತಿ ಇಲ್ಲ, ಹೊಡೆದ್ಬಿಡೋಣ ಮೆಡಲು ಅಂದ್ಕೊಂಡು ಜೋಶಲ್ಲಿ ಹೋದೆ. ಬಟ್ ನನ್ನ ಅದೃಷ್ಟನೇನೋ ದುರಾದೃಷ್ಟನೋ ಬಿದ್ದುಬಿಟ್ಟೆ. ಒಂದು ದೊಡ್ಡ ಸ್ಲಶ್ ಇತ್ತು,
ಕೊಚ್ಚೆ ಇತ್ತು, ಅದನ್ನು ಹತ್ತಿಸಿ ನಾನು ಪಾಸ್ ಆಗಬೇಕಿತ್ತು. ಅದೇನಾಗಿತ್ತು, ತುಂಬ ಗಾಡಿಗಳು ಹೋಗಿ ಹೋಗಿ ಏನಾಗಿರುತ್ತೆ, ಅದು ಊದ್ಕೋತಾ ಇರುತ್ತೆ ಮಣ್ಣು, ನಮಗೆ ಆ್ಯಾವ್ರೇಜ್ ಐಡಿಯಾ ಸಿಗಲ್ಲ, ನೀರಿರುತ್ತೆ ಗೊತ್ತಾಗಲ್ಲ ನಮಗೆ. ಸೊ ಅದೇನಾಯಿತು, ನಾನು ಹೋದೆ, ಹಿಂದೆಗಡೆ ವೀಲ್ ಏನಾಯಿತು ವಾಬ್ಲಿಂಗ್ ಆಗಿಬಿಡ್ತು, ನಾನು ಸ್ಕಿಡ್ಡಾಗಿ ಬಿದ್ದುಬಿಟ್ಟೆ, ಉಜ್ಕೊಂಡು ಬಿದ್ದುಬಿಟ್ಟೆ. ಬಟ್ ಆದರೂ ನಾನು ಅಲ್ಲಿ ಬಿಟ್ಕೊಡ್ಲಿಲ್ಲ, ನನ್ನ ಗಾಡಿನ ನಾನು ಎತ್ತಿ ಟ್ರ್ಯಾಕ್ ಫಿನಿಷ್ ಮಾಡಿ ಫಸ್ಟ್ ಪ್ಲೇಸ್ ನಾನೇ ಹೊಡೆದಿದ್ದು. ಎಷ್ಟು ಗಾಡಿ ಪಿಕ್ ಮಾಡಿ ಏಟ್ ಮಾಡಿಕೊಂಡು ಫಿನಿಷ್ ಮಾಡಿ ಟ್ರ್ಯಾಕ್ನ ಮೆಡಲ್ ಹೊಡೆದೆ, ಫಸ್ಟ್ ಪ್ರೈಸು. ಆವತ್ತು ನಂಗೆ ನೋವು ಗೊತ್ತಾಗಲಿಲ್ಲ. ಆಮೇಲೆ ಸೆಕೆಂಡ್ ನೈಟ್ ಏನಾಯಿತು, ಮಂಡಿ ಊದ್ಕೊಳ್ಳೋಕೆ ಶುರುವಾಯಿತು ನನಗೆ, ಲೆಫ್ಟ್ ಸೈಡ್ ಮಂಡಿ. ಹೈದ್ರಾಬಾದಲ್ಲಿದ್ದೀನಿ ನಾನು, ಆ್ಯಕ್ಚುಲಿ ಯಾವುದೋ ರೈಡಿಗೆ ಹೊರಟಿದ್ದೆ, ನಾವು ಉತ್ತರಾಖಂಡ್ ರೈಡಿಗೆ ಹೊರಟಿದ್ದೆ, ಸೋಲೋ ಹೊರಟಿದ್ದೆ. ಅಲ್ಲಿಂದ ಹಂಗೆ ಹೋಗ್ಬಿಡೋಣ ಇವೆಂಟ್ ಮುಗಿಸ್ಕೊಂಡು ಅನ್ನೋ ಪ್ಲ್ಯಾನಲ್ಲಿ ಹೋಗಿದ್ದಿದ್ದು ನಾನು. ಎಲ್ಲ ಪ್ಯಾಕಪ್ ಆಗೋಗಿತ್ತು. ನನ್ನ ಫ್ರೆಂಡ್ ಮನೇಲಿದ್ದೆ, ಸುಹಾಸ್ ಅಂತ, ಅವ್ರ ಮನೆ ಹೈದ್ರಾಬಾದಲ್ಲಿತ್ತು, ಅವ್ರ ಮನೇಲಿ ಉಳ್ಕೊಂಡಿದ್ದೆ ಫ್ಯಾಮಿಲಿ ಜೊತೆ. ಸರಿ ಆಯಿತು ಅಂದ್ಬಿಟ್ಟು ನೋಡಿದ್ರೆ ಮಂಡಿ ಊದ್ಕೊಳ್ಳೋಕೆ ಶುರುವಾಯಿತು. ಸರಿ, ನನ್ನ ಫ್ರೆಂಡು ಆ್ಯಕ್ಚುಲಿ ಬಿಗ್ ರಾಕಲ್ಲಿ ಅವ್ನು ಸುಹಾಸ್ ಅನ್ನೋನು, ಅವನು ಟ್ರೈನರ್, ಆಫ್ ರೋಡಿಂಗ್ ಟ್ರೈನರ್ ಅವರು ಫಸ್ಟ್ ಟೈಮ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಆಫ್ ರೋಡಿಂಗ್ ಎಲ್ಲ ಹಿಂಗೆ ಏನು ಅಂತ ನಂಗೆ ಮಂಡಿ ಎಲ್ಲ ನೋಡಿ ನೋಡಿದ್ರು, ಇಲ್ಲ ಪ್ರಾಬ್ಲಮ್ ಆಗಿದೆ, ರೈಡ್ ಹೋಗ್ಬೇಡ, ವಾಪಸ್ ಮನೆಗೆ ಹೋಗು, ಗಾಡಿ ಬಿಟ್ಬಿಡು, ಫ್ಲೈಟ್ ಹತ್ಕೊಂಡು ಮನೆಗೆ ಹೋಗ್ಬಿಡಿ ಇಲ್ಲಿಂದ ಅಂತ ಅಂದರು. ನಾನು ಇಲ್ಲ, ನಾನು ಗಾಡಿ ಬಿಟ್ಟು ಹೋಗಲ್ಲ, ಏನಾದರೂ ಪರವಾಗಿಲ್ಲ ಅಂತ ಅಂದೆ. ಆಮೇಲೆ ಇಲ್ಲ, ರೈಡ್ ಹೋಗಬೇಡ, ಡ್ಯಾಮೇಜ್ ಆಗಿದೆ ನಿಂದು ಮಂಡಿ, ಹೋಗು ವಾಪಸ್ ಮನೆಗೆ ಹೋಗು, ರೈಡ್ ಹೋಗಬೇಡ ಅಂತ ತುಂಬ ವಾರ್ನ್ ಮಾಡಿದ್ರು ನನಗೆ. ಇಷ್ಟೊಂದೆಲ್ಲ ಹೇಳಿದ್ಮೇಲೆ ದೊಡ್ಡವರು ಯಾಕೆ ತಿರುಗಿಸಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಗಾಡಿ ಬಿಡೋಕ್ಕೆ ಮನಸ್ಸಿಲ್ಲ. ಒಟ್ಟಿನಲ್ಲಿ ನಾನು ಬೆಂಗಳೂರು ವಾಪಸ್ ಹೊಡಿಬೇಕು. ವಾಲಿನ್ ಸ್ಪ್ರೇ ಹೊಡ್ಕೊಂಡು ಮೈ ಫುಲ್ಲು ಸ್ಪ್ರೇ ಹೊಡ್ಕೊಂಡು 2 ಡೋಲೋ ಮಾತ್ರ ಹಾಕ್ಕೊಂಡು 1 ಇಡ್ಲಿ ತಿನ್ಕೊಂಡು ನಾನ್ ಸ್ಟಾಪ್ ಹೈದ್ರಾಬಾದಿಂದ ಬೆಂಗಳೂರು 6 ಅವರ್. ಅಷ್ಟು ಪೇನಲ್ಲಿ ಮಂಡಿ ಇಷ್ಟಪ್ಪ ಊದಿದೆ. ಖರ್ಚಿಫು ಬಟ್ಟೆ ಎಲ್ಲ ಕಟ್ಕೊಂಡು ಎಲ್ಲೂ ನಿಲ್ಲಿಸಿಲ್ಲ. ಬೆಳಗ್ಗೆ ಇಡ್ಲಿ ತಿಂದಿದ್ದು ಅಷ್ಟೇ, ಸೀದಾ ಮನೆಗೆ ಬಂದು ಎಲ್ಲ ನೋಡಿದ್ರೆ ಮಂಡಿ ಇನ್ನೂ ಊದ್ಕೊಂಬಿಟ್ಟು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋದರೆ ಟೇರ್ ಆಗಿಬಿಟ್ಟಿತ್ತು. ಅಯ್ಯೋ, ಟೇರ್ ಆಗಿಬಿಟ್ಟು ಮತ್ತೆ ಅದರಲ್ಲೂ ಬೈಕ್ ರೈಡ್ ಬಂದಿದ್ದೀರಾ ಅಂತೇಳಿ ಡಾಕ್ಟ್ರು ಮಂಗಳಾರತಿ ಮಾಡಿ, ಬಿಕಾಸ್ ನನ್ನ ಸ್ಪೈನಲ್ ಕಾರ್ಡಲ್ಲಿ ಆಲ್ರೆಡಿ L4 and 5 ರಾಡ್ ಇದೆ, ನನ್ನ ಬೆನ್ನು ಸರ್ಜರಿ ಆಗಿದೆ. ಸೊ ಅದು ಸರ್ಜರಿ ಆಗಿದೆ. ಆ್ಯಕ್ಚುಲಿ ಇವಾಗ ಟೇಲ್ ಬೋನು ಬ್ರೇಕ್ ಆಗಿದೆ, ಬೈಕ್ ರೈಡ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ, ಬಟ್ ನಾನು ಕೇಳ್ತಾ ಇಲ್ಲ ಅಷ್ಟೇ. ಇಲ್ಲ, ನೀವು ಕೇಳಬೇಕು, ಯಾಕಂದ್ರೆ ಮುಂದೆ ಏನೋ ತುಂಬಾ ದೊಡ್ಡ ಜರ್ನಿ ಇದೆ. ಏನಾಗಲ್ಲ ಕೇಳ್ಬಿಟ್ಟು ಅದೊಂದು ಸ್ವಲ್ಪ ರಿಪೇರಿ ಮಾಡ್ಕೊಂಡ್ಬಿಡ್ಬೇಕು. ರಿಪೇರಿ ಏನಿಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ, ನನ್ಗೆ ಗೊತ್ತು. ಹೇಳ್ತಾರೆ ಅಂತ ಕೇಳಿದ್ರೆ ತಲೆ ಕೆಟ್ಟರೆ ಆಮೇಲೆ ನನ್ನ ಪ್ರೊಫೆಷನ್ ಬಿಡಬೇಕಾಯ್ತದೆ. ಸೊ ಬೈದರು, ಎಂಡ್ ಆಫ್ ದ ಡೇ ಡಾಕ್ಟ್ರ್ ಹೇಳೋದು ಕೇಳಬೇಕಿಲ್ಲ ಅಲ್ಲ, ಟ್ರೀಟ್ಮೆಂಟ್ ಕೊಟ್ಟರು, ಮತ್ತು ಸರಿ ಹೋಯ್ತು. ಅದಾದಮೇಲೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಬೈದಿದ್ದಾರೆ. ಸೊ ಅವತ್ತೇ ಲಾಸ್ಟು ನಾನು ಡಿಸೈಡ್ ಮಾಡಿದೆ ಆಫ್ ರೋಡಿಂಗ್ ಹೋಗೋದು ಬೇಡ ಅಂತ ಹೇಳಿ. ಬಿಕಾಸ್ ಆಲ್ರೆಡಿ ಬೆನ್ ಡ್ಯಾಮೇಜ್ ಆಗಿದೆ, ಮಂಡಿ ಬಿಡಿ ಪರವಾಗಿಲ್ಲ ಸುಧಾರಿಸ್ಕೋಬೋದು, ಬಟ್ ಮತ್ತೆ ಬೆನ್ನಿಗೆ ನನಗೆ ಇಂಜುರಿ ಆದರೆ ನಾನು ಲೈಫ್ ಟೈಮ್ ಬೆಡ್ ಎಂಡ್ ಆಗ್ತೀನಿ. ಬಿಕಾಸ್ ನಾನು ಆಲ್ರೆಡಿ ಸಫರ್ ಮಾಡಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಆಪ್ರೇಷನ್ ಆದಾಗ 16 ವರ್ಷ ಇದ್ದಾಗೆ ನಂಗೆ ಬೆನ್ ಆಪ್ರೇಷನ್ ಆಗಿ ರಾಡಾಕಿದ್ದಾರೆ. ಸೊ ಡಿಪ್ರೆಷನ್ ಸ್ಟೇಜ್ಗೆ ಹೋಗಿದ್ದೀನಿ. ಅದು ನಾನು ಅಥ್ಲೆಟ್ ಆಗಿದೆ. ಆ್ಯಕ್ಚುಲಿ ನಾನು ಸಿಲ್ವರ್ ಮೆಡಲಿಸ್ಟು, ಟೇಬಲ್ ಟೆನ್ನಿಸ್ ಸ್ಟೇಟ್ ಪ್ಲೇಯರ್ ನಾನು. ಮಲ್ಟಿ ಟ್ಯಾಲೆಂಟೆಡ್ ಎಲ್ಲ ಕೆಲಸ ಮಾಡ್ತೀನಿ. ಸ್ಪೋರ್ಟ್ಸ್ ಸ್ವಲ್ಪ ಇದ್ದಾಗ ಫೀಲ್ಡಲ್ಲಿ ಇಂಜುರಿ ಆಯಿತು ನನಗೆ. ಸೊ ಅದಾದಮೇಲೆ ಮತ್ತೆ ಬೈಕಿಂಗು ಇವಾಗಲೂ ಮಾಡ್ತೀನಿ ನಾನು, ಬೆಲ್ಟ್ಸ್ ಹಾಕೊತೀನಿ, ಮಾಡ್ಕೊಂಡು ಸೇಫ್ಟಿಯಾಗಿ ಓಡಿಸ್ತೀನಿ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಎಂಡ್ ಆಫ್ ದ ಡೇ ಇರುತ್ತಲ್ಲ, ಏನೋ ಒಂದಿದೆ ನನ್ನ ಬೆನ್ನಲ್ಲಿ ಅನ್ನೋದು, ಅದನ್ನು ಟ್ರಿಗರ್ ಮಾಡುತ್ತೆ. ಸೊ ಅದಾದಮೇಲೆ ಯಾವುದು ಮೇಜರ್ ಅಂತ ಆಕ್ಸಿಡೆಂಟ್ಸ್ಗಳು ಏನೂ ಆಗಲಿಲ್ಲ ನನಗೆ. ಆಗೋದು ಬೇಡ. ಆದಮೇಲೆ ಆಫ್ ರೋಡಿಂಗ್ ಮಾಡೋದು ಬೇಡ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿ ಕಂಪ್ಲೀಟ್ ಟೂರಿಂಗ್ ಮಾಡ್ತಾಯಿದ್ದೀನಿ ಹೆಲ್ತಿಗೋಸ್ಕರ. ಸುಮ್ಮನೆ ಯಾಕೆ ಬೇಕು ಅಂತ, ಯಾಕಂದರೆ ಬಿದ್ದರೆ ಗಾಡಿನೂ ಡ್ಯಾಮೇಜು, ಬಾಡಿನೂ ಡ್ಯಾಮೇಜು, ಎರಡಕ್ಕೂ ಕಾಸು ನಾನೇ ಕೊಡಬೇಕು. ಯಾಕೆ ಗುರು ಇರೋ ದಿನ ಟೂರಿಂಗ್ ಮಾಡ್ಕೊಂಡಿರೋಣ. ಟೂರಿಂಗು ಏನು ಈಸಿ ಅಲ್ಲ, ಅದರಲ್ಲಿ ಏನೋ ಆಗ್ಬಿಡಲ್ಲ ಅಂತ ಹೇಳ್ತಿಲ್ಲ, ಎಲ್ಲನೂ ಕಷ್ಟನೇ. ಬಟ್ ವೇ ಬೆಟರ್ ದೆನ್ ಆಫ್ ರೋಡಿಂಗ್, ವೇ ಬೆಟರ್. ಲಡಾಖೆಲ್ಲ ಹೋದಾಗ ಅಫ್ಕೋರ್ಸ್ ಆಫ್ ರೋಡಿಂಗ್ ಮಾಡಬೇಕು, ನೀರಲ್ಲೆಲ್ಲ ಹೋಗಿಸ್ಲೇಬೇಕು, ನಡೆಯುತ್ತೆ, ಅಂಥದ್ದೆಲ್ಲ ನಡೆಯುತ್ತೆ. ಸೊ ಅಟ್ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಮೇಡಮ್ ಅವ್ರದ್ದು? ಅಂದರೆ ಯಾವ ಥರ ಸ್ಟೇಟಸ್ಸು? ಎಲ್ಲ ಥರ ಸ್ಟೇಟಸ್. ಫೈನಾನ್ಷಿಯಲಿ ನೆಮ್ಮದಿಯಾಗಿ ಊಟ ಮಾಡಿ 3 ಹೊತ್ತು ಮಲ್ಕೋತಾ ಇದ್ದೀನಿ. ಪೇರೆಂಟ್ಸಿಗೇನು ಟೆನ್ಷನ್ ಇಲ್ಲ. ಅವ್ರಿಗೆ ನನಗೆ ಗೊತ್ತು, ನಾನು ಸ್ವಾತಿ ಏನೋ ಒಂದು ಮಾಡ್ತಾಳೆ, ನನ್ನ ಮಗಳೇನೋ ಒಂದು ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಅವ್ರ ತಲೆಯಲ್ಲಿದೆ. ನನ್ನನ್ನು 10 ಜನ 100 ಜನ ಗಂಡಸರು ಮುಂದೆ ನಿಲ್ಸಿದ್ರು 100 ಜನ ಗಂಡಸರು ಇವಳು ಹಿಡಿತಾಳೆ, ಯಾವತ್ತೂ ಕೆಟ್ಟ ದಾರಿಗೆ ಹೋಗಲ್ಲ ಅನ್ನೋ ನಂಬಿಕೆ ನನ್ನ ಪೇರೆಂಟ್ಸಲ್ಲಿದೆ. ಸ್ವಾತಿ ಏನು, ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ, ಅವಳಿಗೆ ಏನೇನು ಕೆಟ್ಟ ಅಭ್ಯಾಸಗಳಿದೆ, ಏನೇನು ಒಳ್ಳೆಯ ಅಭ್ಯಾಸಗಳಿದೆ, ಪಿನ್ ಟು ಪಿನ್ ನನ್ನ ಪೇರೆಂಟ್ಸಿಗೆ ಗೊತ್ತು. ಬಿಕಾಸ್ ನನ್ನ ಪೇರೆಂಟ್ಸ್ ಅನ್ನೋದಕ್ಕಿಂತ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ. ನನ್ನ ತುಂಬ ಬೆಸ್ಟ್ ಫ್ರೆಂಡ್ಸ್ ಅವರಿಬ್ಬರು. ಸೊ ನನಗೆ ಕುಡಿಬೇಕಾ, ಆಚೆ ಹೋಗ್ಬೇಕಾ ಅಂದರೆ ನಮ್ಮ ಅಪ್ಪ ಅಮ್ಮನೇ ಕರ್ಕೊಂಡೋಗಿ ಜಾಲಿ ಮಾಡಿಸ್ತೀನಿ ನಾನು. ಸೊ ಆ ಥರ ಮೆಂಟಾಲಿಟಿ ಇರೋ ಫ್ಯಾಮಿಲಿ ನಮ್ಮದು. ಅವ್ರಿಗೆ ಗೊತ್ತು ಸೆಟಲ್ಡ್ ಅಂತ. ಫೈನಾನ್ಸ್ ಓಕೆ, ಇದು ಓಕೆ, ಪೇರೆಂಟ್ಸ್ಗೆ ಓಕೆ. ಮದುವೆ ವಿಚಾರ ಏನಾದರೂ ಕೇಳ್ತಿದ್ರೆ ದೊಡ್ಡ ನಮಸ್ಕಾರ ಇಲ್ಲಿಂದನೇ ಹೇಳ್ಬಿಡ್ತೀನಿ. ಜೀವನದಲ್ಲಿ ಇವತ್ತು ಸಾಯ್ತೀವೋ ನಾಳೆ ಸಾಯ್ತೀವೋ, ಮದುವೆ ಅನ್ನೋ ಒಂದು ಕಮಿಟ್ಮೆಂಟ್ ಮಾಡಿಕೊಂಡು ನಾನು ಇನ್ನೊಬ್ಬರು ಮನೆಗೆ ಹೋಗಿ ಮುಸ್ರೆ ತಿಕ್ಕು ಅಂತವಳಲ್ಲ, ನಾನು ದೇಶ ಸುತ್ತು ಅಂತವಳು. ಪೀಸಾಗಿ ನೆಮ್ಮದಿಯಾಗಿ ಇರೋಷ್ಟು ದಿನ ನಾನು, ನನ್ನ ಭೀಮಾ, ನಮ್ಮ ಮನೇಲಿರೋ ಪೆಟ್ಸು, ನಮ್ಮ ಅಪ್ಪ ಅಮ್ಮ ಇಷ್ಟು ಚೆನ್ನಾಗಿದ್ರೆ ನನಗೆ ಹುಟ್ಟಿದಕ್ಕೂ ಸಾರ್ಥಕ.
ಮತ್ತೀಗ ಅಪ್ಪ ಅಮ್ಮ ಏನು ಮದುವೆ ಆಗು ಅಂತ ಹೇಳೋದೇ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಇವಾಗ ಏನ್ ಗೊತ್ತಾ, ಒಂದ್ ತಿಂಗಳು ಮದುವೆ ಆಗಿ ನೆಕ್ಸ್ಟ್ ತಿಂಗಳು ಡಿವೋರ್ಸ್ ತಗೊಂತಾರೆ. ಯಾರ್ ನಂಬಿಕೆ ಮೇಲೆ ಕೋಟಿ ಲಕ್ಷ ಖರ್ಚು ಮಾಡ್ತೀರಾ? ಅದೇ ಲಕ್ಷ ಇಟ್ಕೊಂಡು ಹೋಗಿ ದೇಶ ಸುತ್ರಿ, ಕೋಶ ಓದ್ರಿ, ಪ್ರಪಂಚ ತಿಳ್ಕೊಳ್ರಿ ಅಲ್ವಾ? 10 ಲಕ್ಷ 20 ಲಕ್ಷ ಮದ್ವೆ ಕೊಡೋದಕ್ಕಿಂತ ಒಂದ್ 10 ಕಂಟ್ರಿ ನೋಡ್ಕೊಂಡ್ ಬನ್ನಿ, ಜೀವನ ಏನು ಅಂತ ಗೊತ್ತಾಗುತ್ತೆ. ಅವರು ಆರಾಮಾಗಿ ಪೀಸ್ ಆಗಿದ್ದಾರೆ. ಮಗಳೇ ನಿಂಗೆ ಏನು ಇಷ್ಟ ಮಾಡು. ಎಂಡ್ ಆಫ್ ದ ಡೇ ಅವ್ರಿಗೆ ಇರುತ್ತೆ ಸೆಟಲ್ ಮಾಡಬೇಕು, ಮದುವೆ ಮಾಡಬೇಕು. ಇವಾಗಿರುವಂಥ ಸಿಚುಯೇಷನಲ್ಲಿ ಹಿಂಗಿರೋದೇ ಜೀವನ ನೀನು ಜಾಲಿ ಮಾಡ್ಕೊಂಡು ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರಮ್ಮ ಸಾಕು ಅಂತಾರೆ. ಹಿಂಗೆ ನೆಮ್ಮದಿಯಾಗಿರಿ, ನಿಮ್ಮದೇ ಖುಷಿಯಾಗಿರಿ. ಕಮಿಟ್ಮೆಂಟ್ ಇಷ್ಟ ಇಲ್ಲ ನನಗೆ, ಸಾಕು. ನಾನು ನನ್ನ ಪೇರೆಂಟ್ಸ್ ಕಮಿಟ್ಮೆಂಟೇ ಸಾಕು. ಜೀವನ ಗೋ ವಿತ್ ಫ್ಲೋ ಅಷ್ಟೇ ಅಲ್ವಾ? ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು. ಇವತ್ತು ನೈಟ್ ಸತ್ತೋಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗಿ ಯಾವನಿಗೆ ಗೊತ್ತು? ಇವತ್ತು ಚೆನ್ನಾಗಿರ್ಬೇಕಷ್ಟೇ. ನಾಳೆ ನೋಡ್ಕೊಳ್ಳೋಣ ಎದ ಮೇಲೆ ಅಲ್ವಾ? ಬೆಳಗಾದ್ಮೇಲೆ ನಾಳೆ ನೋಡ್ಕೊಳ್ಳೋಣ. ಆಲ್ ದ ಬೆಸ್ಟ್. ಸಕ್ಕದಾಗಿರಿ, ಹಿಂಗೆ ಇರಿ, ಯಾವಾಗ್ಲೂ ಇದೇ ಜೋಶ್ ಇರ್ಲಿ, ಇದೇ ಖುಷಿ ಇರ್ಲಿ, ಇದೇ ಉತ್ಸಾಹ ಇರ್ಲಿ. ಹಿಂಗೆ ರೈಡ್ ಹೋಗ್ತಾ ಇರಿ, ಹಂಗೆ ನನ್ನೂ ಕರ್ಕೊಂಡು ಹೋಗಿ. ಸೊ ಈಗ ಡೀಲ್ ಆಗಿದೆ, ನಮ್ಮನ್ನು ಒಂದು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು. ಸೊ ಅವಾಗ ಮತ್ತೆ ಸಿಗೋಣ ನಾವು, ಆಯ್ತಾ? ನಮ್ಮ ಇದೊಂದು ಚಾನಲ್ ಏನಿದೆ ಇದು ತುಂಬ ಸ್ಪೆಷಲು, ವಿಶೇಷವಾಗಿರೋ ಚಾನಲು, ಏಕೈಕ ಚಾನಲ್ ಅಂದ್ರೂ ತಪ್ಪಿಲ್ಲ. ಪ್ರವಾಸಕ್ಕೆ ಅಂತಲೇ ಯಾರು ಅಂದರೆ, ಈಗ ನೀವು ಟ್ರಿಪ್ ಹೋಗ್ತೀರಾ, ಒಂದು ವಿಡಿಯೋ ಮಾಡ್ತೀರಾ, ಹಾಕ್ತೀರಾ, ಮತ್ತಿನ್ಯಾರೋ ಏನೋ ಒಂದು ಪ್ಲೇಸ್ಗೆ ಅಂತಲೇ ಹೋಗಿ ಪ್ಲೇಸ್ ತೋರಿಸ್ತಾರೆ, ಓಕೆ. ಬಟ್ ಇದು ತುಂಬ ಸ್ಪೆಷಲ್ ಇದೆ. ಹೆಂಗೆ ಏನು ಯಾಕೆ ಅನ್ನೋದನ್ನ ಈ ಚಾನಲ್ನ ನೋಡ್ತಾ ಇರಿ, ಗೊತ್ತಾಗ್ತಾ ಇರುತ್ತೆ. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ರೆಕಗ್ನೈಸ್ ಮಾಡಿ ನನ್ನನ್ನು ಕರೆದಿದ್ದಕ್ಕೆ ಫಸ್ಟು ನಾನು ಇಡೀ ಚಾನಲ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ರೇರ್ ಕೇಸಸಲ್ಲಿ ನಮ್ಮನ್ನು ಕರೀತಾರೆ. ಸೊ ಕರೆದಾಗ ನಾವು ಈ ಥರ ಮಾತಾಡ್ತೀವಿ. ಸೊ ಇರೋದನ್ನು ಹಾನೆಸ್ಟಾಗಿ ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಅರ್ಥ ಆಗಬೇಕು ರಿಯಾಲಿಟಿ ಏನು ಅನ್ನೋದು. ಅಲ್ಲೊಂದು ಮಾತಾಡುವಂಥದ್ದಲ್ಲ ನಾನು. ಸೊ ನನ್ನ ಕರೆದಿರೋದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಿಮಗೂ ಅಷ್ಟೇ, ಪಾಪ ಇಷ್ಟೊಂದು ಟೈಮ್ ಕೊಟ್ಟು ನನ್ನ ಜೊತೆ ನಿಂತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ಕ್ಯಾಮ್ರಾಮ್ಯಾನ್ಗಳು ತುಂಬ ಓದಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಹೊಸದಾಗಿ ಶುರುವಾಗ್ತಾ ಇರುವಂಥ ಚಾನಲ್ ಪ್ರವಾಸಿ ಪ್ರಪಂಚ ಒಳ್ಳೆಯದಾಗಲಿ. ನನ್ನಂಥ ತುಂಬ ಜನ ಟ್ರಾವೆಲರ್ಸ್ಗಳಿದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ, ಒಳ್ಳೊಳ್ಳೆ ಮಟ್ಟದಲ್ಲಿ ಬೆಳೆದಿರೋವಂಥವ್ರು ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ನಿಮ್ಮ ಚಾನಲಲ್ಲಿ ಅವ್ರಿಗೊಂದು ಇಂಟರ್ವ್ಯೂ ಮಾಡಿದ್ರೆ ಅವ್ರಿಗೂ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಆಧಾರ ಆಗುತ್ತೆ. ಅದರಿಂದ ವಿನ್ ಸಿಚುಯೇಷನ್ಸ್ಗಳು ಇಬ್ರಿಗೂ ಇರುತ್ತೆ. ಸೊ ನಿಮ್ಮ ಚಾನಲ್ಗೆ ವೆರಿ ವೆರಿ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆದರೆ ದಯವಿಟ್ಟು ಜಾಸ್ತಿ ಸ್ವಲ್ಪ ಕನ್ನಡ ಕ್ರಿಯೇಟರ್ಸ್ಗಳ ಕಡೆ ಗಮನ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಕನ್ನಡ ಕ್ರಿಯೇಟರ್ಸ್ಗಳು ಇನ್ನೂ ಮುಂದೆ ಬರಬೇಕು. ಖಂಡಿತ ಕನ್ನಡಕ್ಕಾಗಿ, ಕನ್ನಡಕ್ಕೋಸ್ಕರ ನಾವೆಲ್ಲರೂ ಕನ್ನಡಿಗರು ಕೆಲಸ ಮಾಡೋಣ. ಫಸ್ಟ್ ಆಪ್ಷನ್ ಅವ್ರಿಗೆ ಕೊಡಿ. ಬೇರೆಯವ್ರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರಿಗೆ ಫಸ್ಟ್ ಆಪ್ಷನ್ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಸಂತೋಷ ಆಗುತ್ತೆ, ಗುರುತಿಸಿದ್ದಾರೆ ಅನ್ನೋದನ್ನು. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಕನ್ನಡದ ಬಗ್ಗೆ ಒಲವಿರಲಿ, ಕನ್ನಡ ಅತಿ ಹೆಚ್ಚು ಬಳಕೆ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸ್ವಾತಿ. ನೀವು ಎಲ್ಲ ಕೆಲಸನ ಬದಿಗೊತ್ತಿ ನಮಗೋಸ್ಕರ ಟೈಮ್ ಕೊಟ್ಟು ಇಷ್ಟೆಲ್ಲ ತಯಾರಿಗಳನ್ನ ಮಾಡ್ಕೊಳೋ ಅಷ್ಟು ಟೈಮಲ್ಲೂ ಕೂಡ ನೀವು ತುಂಬ ಪೇಷನ್ಸಿಂದ ನಮ್ಮ ಜೊತೆನೇ ಇದ್ರಿ. ಸೊ ಎಪಿಸೋಡು ಚೆನ್ನಾಗಿ ಬರಬೇಕು ಅನ್ನೋದು ಎಲ್ಲರ ಆಸೆ ಆಗಿದ್ದಾಗ, ಆ್ಯಂಡ್ ಆಪೋಸಿಟಲ್ಲಿರೋರು ನಮ್ಗೆ ಅಷ್ಟು ಸಾಥ್ ಕೊಟ್ಟಾಗ ಖಂಡಿತ ಎಲ್ಲದು ತುಂಬ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಪೇಷನ್ಸ್ಗೆ ಮತ್ತು ನಿಮ್ಮ ಒಂದು ಪ್ರೀತಿಗೆ ನಾನು ಚಿರಋಣಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಿ ಅಲ್ಲ, ಇಷ್ಟೊತ್ತು ನಮ್ಮ ಪ್ರವಾಸಿ ಪ್ರಪಂಚದಲ್ಲಿ ಹೀಗೆ ಸೂಪರ್ ಡೂಪರ್ ಎಪಿಸೋಡ್ಸ್ಗಳಿರುತ್ತೆ. ಇದು ಕಿಕ್ ಸ್ಟಾರ್ಟ್ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಚಾಲೆಂಜಸ್ಗಳಿರುತ್ತೆ. ಎಲ್ಲದನ್ನೂ ಮೀರಿ ಅಷ್ಟೆಲ್ಲ ಸಾಧನೆಗಳನ್ನ ಮಾಡಿ ಪ್ರತಿಯೊಂದು ಹೆಜ್ಜೆನಲ್ಲೂ ಜೊತೆಯಾಗಿ ಅವರ ಪೇರೆಂಟ್ಸ್ಗಳು ನಿಂತ್ಕೊಂಡಾಗ ಹೆಣ್ಮಕ್ಳು ಏನು ಬೇಕಾದರೂ ಸಾಧಿಸ್ಬೋದು. ಸೊ ಅಷ್ಟೆಲ್ಲ ಸಾಧನೆಗಳನ್ನ ಮಾಡಿ ಮುನ್ನುಗ್ತಾ ಇರೋ ಸ್ವಾತಿಗೆ ಆಲ್ ದ ಬೆಸ್ಟ್ ಹೇಳೋಣ. ಆ್ಯಂಡ್ ಅವ್ರಿಗೆ ಯಾವತ್ತೂ ಎಲ್ಲ ಸಕ್ಸಸ್ಸು ಸಿಗಲಿ ಪ್ರತಿನಿತ್ಯನೂ ಅಂತ ಹೇಳೋಣ. ಬಟ್ ಇಲ್ಲಿ ಸ್ವಾತಿಗೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಅಲ್ಲಿ ರೋಡಲ್ಲಿ ಹೋಗೋರಿಂದ ಹಿಡಿದು ಅಲ್ಲಿ ಏನು ಪ್ಲಸ್ ಸಿಗುತ್ತೋ ಮೈನಸ್ ಸಿಗುತ್ತೋ ಅದು ಸೆಕೆಂಡರಿ. ಬಟ್ ಅವ್ರಿಗೆ ಅವರೇ ಸಪೋರ್ಟು, ಅವ್ರ ಪೇರೆಂಟ್ಸ್ ಸಪೋರ್ಟು, ಜೊತೇಲಿ ನಿಂತ್ಕೊತೀನಿ ಅನ್ನೋರು ಎಲ್ಲರೂ ಸಪೋರ್ಟೇ. ಅಷ್ಟು ಚೆನ್ನಾಗಿ ಅವರು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಜರ್ನಿ ತುಂಬ ಚೆನ್ನಾಗಿ ಮುನ್ನುಗ್ತಾ ಇದೆ. ಅದು ಹಾಗೆ ಮುಂದುವರಿಲಿ ಅಂತ ನಾನು ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಸೊ ನಾವಿನ್ನ ಹೊರಡೋಣ. ಇವಾಗ ನನ್ನ ಬಾಯಿ ಹೇಳ್ತಾ ಇದ್ದೀನಿ ಎಲ್ಲ, ನನ್ನ ಕರ್ಕೊಂಡು ಹೋಗೋದು ಈಗ ಸ್ವಾತಿನೇ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ರೈಡ್ ಹೋಗ್ತಾ ಇದೀವಿ. ಎಸ್, ನಾನು ಡ್ರಾಪ್ ಮಾಡಬೇಕಲ್ಲ, ಮತ್ತೆ ಇಲ್ಲೆಲ್ಲೋ ಕರ್ಕೊಂಬಂದ್ಬಿಟ್ಟು ಇಲ್ಲೇ ಬಿಟ್ಟು ಹೋದ್ರೆ ನಾವೆಲ್ಲೂ ಹೋಗೋದು. ಇಲ್ಲ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಥ್ಯಾಂಕ್ ಯು. ವೇಟ್ ಮಾಡಿ. ನಾವಿವಾಗ ಪ್ರಾಮಿಸ್ ತೊಗೊಂಡಿದ್ದೀವಿ,
ಅವರು ಎಲ್ಲೆಲ್ಲಿ ರೈಡ್ ಹೋಗ್ತಾರೆ ಒಂದು ಕಡೆಗೆ ಎಲ್ಲಾದರೂ ನಾವು ತಗ್ಲಾಕೊಂತೀವಿ ಅಂತ. ಆದರೆ ಈಗ ಸದ್ಯಕ್ಕೆ ನನ್ನ ಡ್ರಾಪ್ ಮಾಡೋ ಜವಾಬ್ದಾರಿನೂ ಮೇಡಮ್ ಅವ್ರು ತೊಗೊಂಡಿದ್ದಾನೆ. ಅದಕ್ಕೆ ಅವರು ಯಾವಾಗಲೂ ಹೇಳ್ತಾರೆ ಹೆಲ್ಮೆಟ್ ಯಾವಾಗಲೂ ಒಳ್ಳೇದು ಬಳಸಿ ಆ್ಯಂಡ್ ಅದರಲ್ಲೂ ISI ಮಾರ್ಕ್ ಇರೋದನ್ನೇ ಬಳಸಿ ಅಂತ. ಸೊ ಹಾಗೆ ನಾವು ಇವಾಗ ಅವರ ಆಜ್ಞೆಯನ್ನು ಶಿರಸಹ ಪಾಲಿಸುತ್ತಿದ್ದೇವೆ. ತಗೊಳ್ಳಿ, ನೀವು ನನ್ನ ಜೊತೆ ಬರ್ತೀರಾ? ಬೈಕ್ ಬಗ್ಗೆ ನನಗೆ ನಿಜವಾಗ್ಲೂ ಜ್ಞಾನ ಇಲ್ಲ. ಈ ಕಾರ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ನನಗೆ. ಇತ್ತೀಚೆಗೆ ಈ ನೋಡಿ ಇದನ್ನು ಹಾಕೊಳಕ್ಕೂ ಬರದೇ ಇರೋಷ್ಟು ಅಜ್ಞಾನ ನಮ್ಮದು. ಏನು ಮಾಡ್ತೀರಾ? ಆದರೆ ನಮ್ಮ ಜೊತೆಲಿರೋರು ಇದ್ದಾರಲ್ಲ, ಹೆವಿ ಟ್ಯಾಲೆಂಟು. ಬನ್ನಿ ಈಗ ಅವ್ರ ಜೊತೆ ಒಂದು ರೈಡ್ ಹೋಗ್ತೀನಿ, ಹೆಂಗೂ ಡ್ರಾಪ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಗಟ್ಟಿಯಾಗಿ ಸೂಪರಾಗಿ ಅವ್ರ ಜೊತೆ ಹಿಂದೆ ಕೂತ್ಕೋತೀವಿ. ನೀವು ನಮ್ಮ ಜೊತೆ ಬನ್ನಿ. ಬೈಕ್ ಬಗ್ಗೆ ನನಗಿರೋ ಅಜ್ಞಾನ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಎಸ್, ಸ್ವಾತಿ ಜೊತೆ ಇದ್ದ ಮೇಲೆ ನಾವು ಹಕ್ಕಿ ಥರ ಹಾರ್ತಾ ಇರ್ತೀವಿ. ಸೊ ನೀವು ಬರ್ತೀರಲ್ಲ ನನ್ನ ಜೊತೆ? ಜಸ್ಟ್ ಫಾಲೋ ಮೀ. ಹಕ್ಕಿಗಳು ಆಕಾಶದಲ್ಲಿ ಆಡ್ತವೆ, ನಾವು ರೋಡ್ ಮೇಲೆ ಹಾರಾಡ್ತೀವಿ. ವಾವ್, ಎಂತ ಡೈಲಾಗು. ಹೋಗೋಣ? ಎಸ್, ರೆಡಿ. ಎಸ್, ನಮ್ಮ ಜರ್ನಿ ಶುರುವಾಯಿತು. ಡ್ರಾಪ್ ಹಾಕೋದಷ್ಟೇ ಅಲ್ಲ, ನಮಗೆ ಇವಾಗ ಬೈಕ್ ಬಗ್ಗೆನೂ ನೀವು ಒಂದಷ್ಟು ವಿಷಯಗಳನ್ನ ಹೇಳಬೇಕು. ಓಕೆ. ಸೊ ಬೇಸಿಕ್ಕಾಗಿ ಹುಡುಗಿಯರು ಈಗ ಗೇರ್ ಗಾಡಿಗಳನ್ನ ಕಲಿಬೇಕು ಅಂದರೆ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ? ಏನನ್ನ ಫಾಲೋ ಮಾಡಬೇಕು, ಹೆಂಗಿರಬೇಕು, ಹೆಂಗೆ ಗಾಡಿ ಕಲಿಬೋದು? ನನ್ನಂಥವ್ರಿಗೆ ಹೇಳಿ. ನಾವೊಂದು ಸ್ವಲ್ಪ ಏನೋ ಎಬ್ಬಿಟ್ಟು ಇದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಿಲ್ಲ, ಮನ್ಸಿರ್ಬೇಕು, ಧೈರ್ಯ ಇರ್ಬೇಕಷ್ಟೇ. ವಾವ್, ಈಗ ನೀವು ರವಿಚಂದ್ರನ್ ರೇಂಜಲ್ಲಿ ನಮಗೆ ಗೇರ್ ಗಾಡಿನ ಹೇಳ್ಕೊಟ್ರೆ ನಾವು ಓಡಿಸ್ತೀವ ಅಂತ. ರವಿಚಂದ್ರನ್ ಹೇಳ್ಕೊಟ್ರೆ ರಂಗ SSLC ನಲ್ಲಿ ಸುದೀಪ್ ಅವರು ಇಂಗ್ಲಿಷ್ ಕಲ್ತಂಗೆ ಆಗುತ್ತೆ. ಉಪೇಂದ್ರ ಹೇಳ್ತೀವಿ, ಇರೋದನ್ನ ಹೇಳ್ಕೊಡ್ತೀವಿ. ರಿಯಲ್ ಸ್ಟಾರ್ ನೀವು. ಓಕೆ, ಈಗ ಈ ಗಾಡಿ ಬಗ್ಗೆ ಹೇಳಿ. ಎಷ್ಟು ಹೆಂಗೆಲ್ಲ ಇದ್ರದ್ದು ಬೆನಿಫಿಟ್ಸ್ ಇದೆ ನಮಗೆ? ಯಾವ ಥರ ನಮಗೆ ಔಟ್ಡೋರಲ್ಲಿ ಅಥವಾ ತುಂಬ ದೂರ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಹೆಂಗೆಲ್ಲ ಸಪೋರ್ಟ್ ಮಾಡುತ್ತೆ? ಎಷ್ಟು ಮೈಲೇಜ್ ಕೊಡುತ್ತೆ? ಓಕೆ. ಸೊ ಫಸ್ಟ್ ಪಾಯಿಂಟ್, ನೀವು ಹೆಣ್ಮಕ್ಳು ಗಾಡಿ ಓಡಿಸೋದ್ರ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಹೆಣ್ಮಕ್ಳು ಮನ್ಸು ಧೈರ್ಯ ಇದ್ರೆ ಯಾವ ಗಾಡಿ ಬೇಕಾದ್ರೂ ಇಳಿಸ್ಬೋದು, ಯಾವ ಗಾಡಿ ಬೇಕಾದ್ರೂ ಓಡಿಸ್ಬೋದು. ಬಟ್ ಬೇಸಿಕ್ ಆಗಿ ಇದು ನಾನು ಇವಾಗ ಓಡಿಸ್ತಾ ಇರೋದು ADV ಗಾಡಿ ಅಂತಾರೆ, ಅಡ್ವೆಂಚರ್ ಗಾಡಿ ನಂದು. ಸೊ ಈ ಅಡ್ವೆಂಚರ್ ಗಾಡಿ ಹೆಂಗೆ ಅಂದ್ರೆ ನಮ್ಗೆ ಹೈಟ್ ಜಾಸ್ತಿ ಇರುತ್ತೆ. ಕೆಲವರು ಸ್ವಲ್ಪ ಕುಳ್ಳಕ್ಕಿದ್ರೆ ಅವ್ರಿಗೆ ಸ್ವಲ್ಪ ಕಾಲಿಟ್ಟಿಕ್ಕಲ್ಲ. ಸೊ ಅಂತವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಸ್ಪ್ಲೆಂಡರ್, RX ಹೈಟ್ ಕಡಿಮೆ ಇರುತ್ತೆ, ಅದ್ರಲ್ಲಿ ಟ್ರೈನ್ ಮಾಡ್ಬೋದು. ಸೊ ಟ್ರೈನ್ ಮಾಡಿದ್ಮೇಲೆ ಅವ್ರ ಚಾಯ್ಸ್ ಸೂಪರ್ ಬೈಕ್ ಆಪ್ಷನ್ ಇರುತ್ತೆ, ADV ಗಾಡಿ ಆಪ್ಷನ್ ಇರುತ್ತೆ. ಅವರು ಏನ್ ಟ್ರಾವೆಲ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಕೋಬಹುದು. ಸೊ ಅವ್ರ ಚಾಯ್ಸ್. ಸೊ ನನ್ನ ಹತ್ರ ಇರೋದು ಅಡ್ವೆಂಚರ್ ಗಾಡಿ. ಈ ಅಡ್ವೆಂಚರ್ ಗಾಡಿದು ಲಾಭಗಳು ಏನು ಅಂತ ಅಂದ್ರೆ, ಫಸ್ಟ್ ಬ್ಯಾಕ್ ಪೈನ್ ಬರಲ್ಲ, ರೈಡಿಂಗ್ ಪೋಸ್ಚರ್ ಸ್ಟಿಫ್ ಆಗಿರುತ್ತೆ. ಆಮೇಲೆ ಇದನ್ನ ಕಲ್ ಮೇಲೆ ಹತ್ತಿಸ್ಬೋದು, ಮಳೆಲ್ಲೂ ಓಡಿಸ್ಬೋದು, ಬಂಡೆಗಳ ಮೇಲೂ ಹತ್ತಿಸ್ಬೋದು, ಮಣ್ಣಲ್ಲೂ ಹಾಕಿಸ್ಬೋದು, ನಿಮ್ಗೆ ಎಲ್ಲಿ ಬೇಕಾ ಅಲ್ಲಿ ಉಜಾಡ್ಬೋದು. ರೋಡಲ್ಲೂ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಈ ಟೈರ್ಗಳಿಗೆ ಏನಾದ್ರು ಆದ್ರೆ ಅಂತ ಟೈಮಲ್ಲೆಲ್ಲ ಪಂಚರ್ ಆಗೇ ಆಯ್ತದ, ಏನ್ ಮಾಡಕ್ಕಾಗಲ್ಲ. ಪಂಚರ್ ಮೇಜರ್ ಕಲ್ತ್ಕೊಬೇಕಲ್ಲ. ಪಂಚರ್ ಬೈಕ್ ಬಗ್ಗೆ ಬೇಸಿಕ್ ನಾಲೆಜ್ ಇರ್ಲೇಬೇಕು. ಅದು ಯಾರಾದ್ರೂ ಆಗಿರ್ಲಿ, ಬೈಕರೇ ಅಂತಲ್ಲ, ಯಾವ ಆಕ್ಟಿವ್ ಆಗಿ ಬಗ್ಗೆನೂ ನಮ್ಗೆ ಬೇಸಿಕ್ ನಾಲೆಜ್ ಇರಬೇಕು. ಅವಾಗೇನೆ ನಮ್ಗೆ ಓಕೆ, ಈಗ ತರ ಒಂದು ಗಾಡಿ ಇದೆ ಅಥವಾ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವ್ ಅದನ್ನ ಹೆಂಗೆ ಟೆಕ್ನಿಕಲಿ ನಾವ್ ಸರಿ ಮಾಡ್ಕೋಬಹುದು, ಗ್ಯಾರೇಜ್ ಹೋಗೋಕ್ಕಿಂತ ಮುಂಚೆ ಅನ್ನೋದ್ರ ಬಗ್ಗೆ ನಾಲೆಜ್ ಇದ್ರೆ. ಅಂದ್ರೆ ಈಗ ಏನಾದ್ರು ಆದ್ರೆ ಫಸ್ಟ್ ಏಡ್ ಅಂತ ಹೆಂಗ್ ಕಲ್ತ್ಕೊಂತೀವಲ್ಲ ಹಂಗೆ ಈಗ ಬೈಕ್ ಬಗ್ಗೆನೂ ನಮ್ಗೆ ನಾಲೆಜ್, ಒಂದ್ ಫಸ್ಟ್ ಏಡ್ ಕಲ್ತ್ಕೋಬೇಕು, ಫಸ್ಟ್ ಏಡ್ ಮಾಡೋದು ಹೆಂಗೆ ಅಂತ. ಹಾಗೆ ಇಲ್ಲ ಅಂತಂದ್ರೆ ಹೋಗೋಣ, ತೊಂದ್ರೆ ಇಲ್ಲ. ಬಟ್ ಫಸ್ಟ್ ನಾವು ಕಲಿದಿದ್ರೆ ಬ್ಲೇಮ್ ಮಾಡೋದು ತಪ್ಪು. ಕರೆಕ್ಟ್. ಓಕೆ. ಸೊ ಹಂಗಾದ್ರೆ ನಾವು ಹೈಟ್ ಕಡಿಮೆ ಇರೋರಿಗೆ ಹೈಟ್ ಕಡಿಮೆ ಇರೋಂತ ಸ್ಪ್ಲೆಂಡರು ಅಂತದೆಲ್ಲ ಯೂಸ್ ಮಾಡಿ ಕಲಿಯೋವರೆಗೂ ಕಲ್ತ ಮೇಲೆ ನೀವು ದೊಡ್ಡ ಅಯಾಬುಜ ಕೊಟ್ಟರು ಓಡಿಸ್ತೀರಾ. ಕಲಿಯೋವರೆಗೂ ಕಷ್ಟ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಕರೆಕ್ಟ್. ಆಕ್ಚುಲಿ ಏನಂದ್ರೆ ನಿಮ್ಮಿಂದ ನಂಗೀಗ ಒಂದು ಇನ್ಸ್ಪಿರೇಷನ್, ನನ್ನ ಗಾಡಿನ ವಾಪಸ್ ಮತ್ತೆ ನಾನು ಓಡ್ಸಕ್ ಶುರು ಮಾಡಬೇಕು ಅಂತ. ವೆರಿ ಗುಡ್, ಓಡಿಸಿ. ಯಾ, ಇಷ್ಟು ಎಪಿಸೋಡ್ ಮಾಡಿದ್ಮೇಲೆ ಅದು ಮಾಡಲಿಲ್ಲ ಅಂದರೆ ಹೆಂಗೆ? ನಾನು ಅಟ್ಲೀಸ್ಟ್ ಸಿಟಿ ಒಳಗೆ ಓಡಿಸೋದಾದ್ರೂ ನಾನು ಶುರು ಮಾಡ್ತೀನಿ ಇಲ್ಲ ಅಲ್ವಾ? ಧೈರ್ಯ, ರೂಲ್ಸ್ ಫಾಲೋ ಮಾಡಿ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ಹೆಲ್ಮೆಟ್ ಹಾಕಿ ಆರಾಮಾಗಿ ಓಡಿಸಿ ಅಷ್ಟೇ. ಎಸ್, ಖಂಡಿತ ಇದನ್ನು ಮಾಡೋಣ.
ಆ್ಯಂಡ್ ನೀವು ಓಡಿಸ್ತಿರೋ ಗಾಡಿ ನಿಮ್ಗೆ ಸಖತ್ ಸಾಥ್ ಕೊಡ್ತಿದೆ. ನೀವು ಪ್ರಿಫರ್ ಮಾಡೋದಾದ್ರೆ ಯಾರಿಗೆ ಎಂಥವ್ರಿಗೆ ಯಾವುದನ್ನ ಎಂತ ಅಂದರೆ ಅಡ್ವೆಂಚರಸ್ ಆಗಿ ಯಾವ್ದನ್ನ ಸೂಟ್ ಆಗುತ್ತೆ ಅಂತ ಸಜೆಸ್ಟ್ ಮಾಡಿ? ಅದು ಡಿಪೆಂಡ್ಸ್ ಆನ್ ಒನ್ ನೀಡ್ಸ್ ಅಂತ ಹೇಳ್ಬೋದು. ಇವಾಗ ನನಗೆ ಅಡ್ವೆಂಚರ್ ಗಾಡಿ ಇಷ್ಟ, ನಾನು ಅಡ್ವೆಂಚರ್ ಜಾಸ್ತಿ ಮಾಡ್ತೀನಿ, ನಂಗೆ ಈ ಥರದ್ದು ಬೇಕು. ಕ್ರೂಸಿಂಗ್ ಮಾಡ್ತೀನಿ, ಬರೀ ಹೈವೇಲೇ ಓಡಿಸ್ತೀನಿ ಅಂತಂದ್ರೆ ಅವ್ರಿಗೆ ಬೇರೆ ಬೈಕು. ಇಲ್ಲ ನನಗೆ ಸೂಪರ್ ಬೈಕ್ಸ್ಗಳು ಬೇಕು ಅಂತ ಅಂದ್ರೆ ಅವ್ರ ಕ್ಯಾಟಗರಿನೇ ಬೇರೆ ಇರುತ್ತೆ. ಸೊ ನಿಮ್ಗೆ ಏನು ಇಷ್ಟ ತಗೋಬಹುದು, ಅದು ನಾನು ಹೇಳಕ್ ಬರಲ್ಲ. ಓಕೆ, ನಿಮ್ ಚಾಯ್ಸ್ ಅದು. ಅಂದ್ರೆ ಕಲ್ತ ಮೇಲೆ ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ನೀವು ಏನು ಮಾಡಬೇಕು ಅಂತ ಇದೀರಾ ಅದ್ರ ಮೇಲೆ ನೀವು ಗಾಡಿ ಬೈ ಮಾಡ್ಬೋದು. ಓಕೆ, ಬೇಸಿಕ್ ಆಗಿ ನಾವು ಆಚೆ ಕಡೆಗೆ ಹೋಗಬೇಕಾದ್ರೆ ಟೂ ವೀಲರಲ್ಲಿ ಎಸ್ಪೆಷಲಿ ಈ ಮಳೆ ಇರ್ಬೋದು, ಚಳಿ ಇರ್ಬೋದು, ಬಿಸಿಲು ಇರ್ಬೋದು, ಏನೆಲ್ಲ ಪ್ರಿಕಾಷನರಿ ಮೆಜರ್ಮೆಂಟ್ ನಾವು ಇದನ್ನ ಯೂಸ್ ಮಾಡಬೇಕು? ಯೂಶಲಿ ಇವಾಗ ಮಾನ್ಸೂನ್ ಶುರುವಾಯ್ತಲ್ಲ, ಸೊ ನಮ್ಮ ಹತ್ರ ಯಾವಾಗ್ಲೂ ರೈನ್ ಜಾಕೆಟ್ಸ್ಗಳು ಇದ್ದೇ ಇರುತ್ತೆ. ಸೊ ಫುಲ್ಲಿ ರೈನ್ ಗೇರ್ಸ್ ಹಾಕೋತೀವಿ. ಸಮ್ಮರ್ ಅಲ್ಲಿ ಸ್ವಲ್ಪ ಲೇಯರ್ಸ್ ಕಮ್ಮಿ ಇರುತ್ತೆ. ಅಂದ್ರೆ ಇದ್ರೊಳಗಡೆ ನಮ್ಗೆ ಇವಾಗ ಜಾಕೆಟ್ ಹಾಕಿದೀನಲ್ಲ, ಇದ್ರೊಳಗಡೆ ನಮ್ಗೆ 2-3 ಲೇಯರ್ಗಳಿರುತ್ತೆ. ಆ ಲೇಯರ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಸಿಂಗಲ್ ಲೇಯರ್ ಹಾಕೋತೀವಿ. ಚಳಿಗಾಲದಲ್ಲಿ ಇದ್ರೊಳಗಡೆ ಒಂದು 2-3 ಲೇಯರ್ ಇರುತ್ತೆ. ಸೊ ನಮ್ಗೆ ಫುಲ್ಲಿ ಪ್ಯಾಕ್ಡ್, ನಮ್ ಚಳಿಗೂ ರೆಡಿ, ಮಳೆಗೂ ರೆಡಿ, ಬಿಸಿಲಿಗೂ ರೆಡಿ, ಆಲ್ ಸೀಸನ್. ಸೂಪರ್. ಸೊ ಇಷ್ಟೆಲ್ಲ ಇರಬೇಕು. ಫುಡ್ ವೈಸು ವಾಟರ್ ಇನ್ನೇನು ನಾವು ಯಾವಾಗಲೂ ಇಟ್ಕೊಂಡಿರ್ಬೇಕು. ರೋಡಲ್ಲಿ ಎಲ್ಲಿ ಎಳ್ನೀರು ಏನು ಸಿಕ್ಕತ್ತೆ ಅದೆಲ್ಲ. ಓಕೆ, ಫುಡ್ ಅಂತ ಏನಾದರೂ ಇಟ್ಕೊಳ್ಳೋದಾದ್ರೆ ಈ ಚಾಕ್ಲೇಟ್ಸು ಅದೆಲ್ಲ ಏನು ಇಟ್ಕೊಂತೀರಾ? ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸ್ ಇಟ್ಕೊಂತೀನಿ. ಅಂದ್ರೆ ಡಾರ್ಕ್ ಚಾಕ್ಲೇಟ್ಸು. ಓಕೆ, ಸ್ವಲ್ಪ ಅದು ಎನರ್ಜಿ ಬೂಸ್ಟ್ ಮಾಡುತ್ತೆ. ಮತ್ತೆ ಹೌದು, ಮತ್ತೆ ಸ್ವಲ್ಪ ಬೂಮರ್ ತಿಂತೀನಿ ನಾನು. ಹೌದಾ? ನಿಜೆ ಬರುತ್ತಲ್ಲ ಅದು ಬಾಯಲ್ಲಿ. ಓಕೆ, ಅದೊಂದು ಡ್ರೈ ಫ್ರೂಟ್ಸ್ ಇರುತ್ತೆ. ಪ್ಲಸ್ ಎಲೆಕ್ಟ್ರಾಲ್ ಇಟ್ಕೊಂತೀನಿ. ಎಲೆಕ್ಟ್ರಾಲ್, ಓಕೆ, ಎಲೆಕ್ಟ್ರಾಲ್ ಇರುತ್ತೆ. ಮತ್ತೆ ನೀರು ಜಾಸ್ತಿ ಕುಡಿತಾ ಇರ್ತೀನಿ. ಆಮೇಲೆ ಈ ಸೋಡಾ ಗಿಡ ಅದೆಲ್ಲ ಕುಡಿಯಲ್ಲ. ಫ್ರೆಶ್ ಜ್ಯೂಸ್, ಇಲ್ಲ ಅಂದ್ರೆ ಎಳ್ಳೀರು ಫ್ರೆಶ್ ಆಗಿ ಸಿಗ್ಬೇಕು. ಸ್ಟಾಕು ಅಥವಾ ಟೆಟ್ರಾ ಪ್ಯಾಕ್ ಎಲ್ಲ ಸಜೆಸ್ಟ್ ಮಾಡಲ್ಲ, ನಾನು ಕುಡಿಯಲ್ಲ. ಸ್ಟಮಕ್ ಅಪ್ಸೆಟ್ ಆಗ್ತವೆ ಎಲ್ಲ ಕುಡಿದ್ರೆ. ಎಸ್, ಅಂದ್ರೆ ಇದಿಷ್ಟನ್ನು ಫಾಲೋ ಮಾಡಿದ್ರೆ ಔಟ್ಡೋರ್ ಅಲ್ಲಿ ನಾವು ಸರ್ವೈವ್ ಆಗ್ಬೋದು. ಬೇಸಿಕ್ ನಾಲೆಡ್ಜ್ ಇದು. ಎಸ್, ಒಂದ್ ಹಳ್ಳಕ್ಕೆ ಹಾಕ್ದೆ ನೀವು ಇವಾಗ ಗೊತ್ತಾಯ್ತಾ ಏನಾದ್ರು? ಇಲ್ಲ ಅದೇ ಹೇಳಿವಿ, ಹಳ್ಳಕ್ಕೆ ಹಾಕಿದ್ರು ಗೊತ್ತಾಗಲ್ಲ. ಯಾಕಂದ್ರೆ ಸಸ್ಪೆನ್ಷನ್ ಹಂಗಿರುತ್ತೆ. ಕರೆಕ್ಟ್. ಅಂಡ್ ನನ್ನ ಫೇವರೇಟ್ ಬ್ರ್ಯಾಂಡ್ ರಾಯಲ್ ಎನ್ಫೀಲ್ಡ್ ಅಪ್ಪ. ಹೌದಾ? ನಾವು ರಾಯಲ್ ಎನ್ಫೀಲ್ಡ್ ಬಕ್ಸ್ರು. ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡೋರು ಇದ್ದಾರೆ. ಅವ್ರವ್ರ ಬೈಕ್ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಾರೆ? ಏನ್ ಫಾಲ್ಟ್ ಅಂತ ಅವ್ರಿಗೆ? ರಾಯಲ್ ಎನ್ಫೀಲ್ಡ್ ಅವ್ರದ್ದು ಯಾವಾಗೂ ಏನಾದ್ರೂ ಒಂದ್ ಸಮಸ್ಯೆ ಇರುತ್ತೆ ಅಂತ ಈ ಬ್ರ್ಯಾಂಡ್ ಆಗದೆ ಇಲ್ದಿರೋರು ಮಾತಾಡ್ತಾರೆ. ಏನಾದ್ರೂ ಕೆರಿಬೇಕಲ್ಲ ಅವರು, ಅದಕ್ಕೆ ಕೆರಿತಾ ಇರ್ತಾರೆ, ಟೈಮ್ ಪಾಸ್ ಆಗ್ತಾರಲ್ಲ. ಗಾಡಿನ ಫಸ್ಟ್ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಿದ್ರೇನೆ ಏನು ಪ್ರಾಬ್ಲಮ್ ಬರಲ್ಲ. ನೀವು ಮೇಂಟೈನೇ ಮಾಡಿಲ್ಲ ಅಂದ್ಬಿಟ್ಟು ಬ್ರ್ಯಾಂಡ್ ನ ಬ್ಲೇಮ್ ಮಾಡೋದು ರಾಂಗ್. ಕರೆಕ್ಟ್. ಫಸ್ಟ್ ನಿಮ್ದೇ ತೂತು, ಫಸ್ಟ್ ನಿಮ್ ತೂತು ಮುಚ್ಕೊಳ್ಳಿ. ಇದಕ್ಕೆ ಹೇಳಿದ್ದು ಸ್ವಾತಿ ಲ್ಯಾಂಗ್ವೇಜ್. ಕರೆಕ್ಟ್ ಅಲ್ವಾ? ಸುಮ್ಮನೆ ಹೆಂಗಪ್ಪ ಬ್ಲೇಮ್ ಮಾಡ್ಬೋದು? ಹೌದೌದು. ಆ ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ನೀವು ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಿ ಗಾಡಿದು. ನಾನು ಇಷ್ಟು ಉಜ್ಜಾಡಿದೀನಿ, 37,000 ಚಿಲ್ಲರೆ ಓಡಿದೆ, ಎಲ್ಲೆಲ್ಲ ಹೋಗಿ ಬಿದ್ದೆಲ್ಲ ಬಂದಿದ್ದೀನಿ, ಗಾಡಿ ಹೆಂಗಿದೆ ಗೊತ್ತಾ? ಇವತ್ತು ಹೊಸ ಗಾಡಿ ಇದೆ. ಅದಕ್ಕೆ ಮೇಂಟೆನೆನ್ಸ್, ಲೋ ಕಾಸ್ಟ್ ಮೇಂಟೆನೆನ್ಸ್ 2,500-3,000 ಅಷ್ಟೇ. ಸರ್ವಿಸ್ ಎಲ್ಲ ಅಷ್ಟೊಂದೆಲ್ಲ ಬರಲ್ಲ. 2,500-3,000 ಮ್ಯಾಕ್ಸಿಮಮ್. ಈ ಶೋಕಿ ಮಾಡಕ್ಕೆಲ್ಲ ಬೈಕ್ ತಗೊಂತಾರಲ್ಲ, ಅದೆಲ್ಲ ಶೋಕಿ ಮಾಡಕ್ ಅಷ್ಟೇ. ಹಂಗಾದ್ರೆ ಶೋಕಿ ಮಾಡೋರ್ ಜೀವನನೇ ಬೇರೆ. ಈ ಶೋಕಿ ಮಾಡೋರ್ ಜೀವನ ಒಂಥರ 6ಕ್ಕೆ ಏಳಲ್ಲ 3ಕ್ಕೆ ಇಳಿಯಲ್ಲ ಅನ್ನೋ ಪಾಡು. ಆಮೇಲೆ ಆಕ್ಚುಲ್ ಬೈಕರ್ಸ್ ಗಳಿಗೆ ಅವರಿಂದ ಸಿಕ್ಕಾಪಟ್ಟೆ ಅವಮಾನ ಆಗುತ್ತೆ. ಅಯ್ಯೋ, ನಾವು ಕಷ್ಟಪಟ್ಟು ಮಾಡ್ತಿರ್ತೀವಿ, ರೈಡ್ ಮಾಡ್ತಿರ್ತೀವಿ, ತೋರಿಸ್ತೀವಿ. ಅವ್ರುಗಳೇನು ಬೈಕ್ ಮೇಲೆ ಕೂತ್ಕೋತಾರೆ, ಹಿಂದೆ ಪೋಸು ಮುಂದೆ ಪೋಸು, ಹೌದು, ಮುಗೀತು. ಆಮೇಲೆ ವೀಲಿಂಗ್ ಎಲ್ಲ ಮಾಡ್ತಾರಲ್ಲ, ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ವೀಲಿಂಗ್ ಬಗ್ಗೆ ನಾವು ಕಮಿಷನರ್ ಅವ್ರ ಜೊತೆ ಆಕ್ಚುಲಿ ಟೈಅಪ್ ಆಗಿದೀವಿ. ವೀಲಿಂಗ್ ಮಾಡೋರ್ ಬಗ್ಗೆ ಮಾಡೋರು ನಾವು ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದೀವಿ. ಆಸ್ ಎ ಯೂಟ್ಯೂಬರ್ ಕಮ್ಯುನಿಟಿ, ಆಸ್ ಎ ಬೈಕರ್, ಅದ್ರ ಬಗ್ಗೆ ನಮ್ಗೆ ಕಮಿಷನರ್ ಅವರು ಕರೆದಿ ಮೀಟಿಂಗ್ ಮಾಡಿದ್ರು. ಸೊ ಇಂಥವ್ರು ಎಲ್ಲೇ ನಮಗ್ ಕಂಡ್ರು ಅವ್ರ ಮೇಲೆ ನಾವು ಕಂಪ್ಲೇಂಟ್ ರೈಸ್ ಮಾಡ್ತಾ ಇದೀವಿ. ಸೊ ನಾವು ಇಲ್ಲಿಗಲ್ ಆಗಿ ಯಾರೇನು ತರಲೆ ಮಾಡಿದ್ರು ಅವ್ರ ಮೇಲೆ ನಾವು ಆಕ್ಷನ್ ತಗೋತೀವಿ. ಸೂಪರ್. ಆಕ್ಚುಲಿ ಇದರಿಂದ ಎಷ್ಟು ಜನ ಯೂತ್ಸ್ ಜೀವ ಹಾಳಾಗೋಗ್ತಾರೆ. ಎಕ್ಸಾಕ್ಟ್ಲಿ ತುಂಬಾ ಜನ ಡೆತ್ ಆಗ್ತಾರೆ. ಸೊ ಅದೆಲ್ಲ ನಾವು ತಡಿಬೇಕು ಅಂದ್ರೆ ಅವೇರ್ನೆಸ್ ಕೊಡ್ಲೇಬೇಕು. ಎಸ್, ನಾವಿವಾಗ ಒಂದು ಕಾಫಿ ಕುಡಿದ್ರೆ ಹೆಂಗೆ ಅಂತ ಯೋಚನೆ ಮಾಡಿದ್ವಿ. ಇವರು ಅಲ್ಲ ಟೀ ಹಾಕೊಳ್ಳೋದಲ್ಲ, ಟೀ ಬಿಟ್ಕೊಳ್ಳೋದು ಅಂತ ಹೇಳಿದ್ರು. ಸೊ ಹಂಗಾಗಿ ಟೀ ಬಿಟ್ಕೊಳ್ಳೋಣ ಬನ್ನಿ. ಅವರು ತಮ್ಮ ಕಿರೀಟನ ತೆಗ್ದಿದ್ದಾರೆ, ನಾವು ಕಿರೀಟ ತೆಗಿಯೋದೇ ಇಲ್ಲ. ಕಾಫಿ ಕುಡಿದು ಜೂಟ್ ಹೇಳಬೇಕು ನೋಡಿ. ಅವ್ರ ಭಾಷೆ ನನಗೂ ಬಂದ್ಬಿಡ್ತು. ಸಮಾಸ ದೋಷ. ಎನಿವೇಸ್ ಪರವಾಗಿಲ್ಲ, ಕಾಫಿ ಸಖತ್ತಾಗಿದೆ. ಕಾಫಿ ಬಿಟ್ಕೊಂಡು ನಾವಿನ್ನ ಹೊರಡೋಣ. ಮನೆ ಕಡೆ. ಎಸ್,
ನೀವೆಲ್ಲರೂ ಇಷ್ಟು ಟೈಮ್ ಕೊಟ್ಟಿದ್ದೀರಲ್ಲ, ನಮ್ಮ ಜರ್ನಿನೂ ಸಕ್ಕತ್ತಾಗಿತ್ತು, ನೀವು ಎಂಜಾಯ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.